Hello students, come back to the study of plants, and in previous sessions we have already learned about lower categories of plants like algae, bryophyta, pteridophyta as well as gymnosperms. So under phanerogams we have seen only one group, and next group under this is angiosperms. So angiosperms are commonly known as flowering plants. Why they are known as flowering plants? Because here the male and female gametes are produced inside the specialized sexual structure called flowers. So inside the flower there is formation of pollen grains as well as ovules. Here the speciality of angiosperms is presence of seeds. That's why they are belonging to the group of phanerogams. The seeds are enclosed in fruits. Unlike your gymnosperms, here seeds are enclosed in fruits because initially these ovules are developed inside a structure called ovary. So inside this ovary ovules are going to develop. ಹಾಗಾಗಿ ಏನಾಗ್ತದೆ, ಈ ಓವ್ಯೂಲ್ಸ್ ಸೀಡ್ ಆಗಿ ಡೆವಲಪ್ ಆಗುವಾಗ ಅದರ ಸುತ್ತ ಫ್ರೂಟ್ ಆಗಿ ಈ ಓವರಿ ಡೆವಲಪ್ ಆಗ್ತದೆ. ಹಾಗಾಗಿ ಸೀಡ್ಸ್ ಆರ್ ಎನ್ಕ್ಲೋಸ್ಡ್ ಇನ್ ದ ಫ್ರೂಟ್ಸ್ ಆ್ಯಂಡ್ ಓವ್ಯೂಲ್ಸ್ ಆರ್ ಎನ್ಕ್ಲೋಸ್ಡ್ ಇನ್ ದ ಓವರಿ. ಸೊ ಈ ಪ್ಲ್ಯಾಂಟ್ಸ್ ಏನಂತ ಹೇಳಿದರೆ ಇದು ಪ್ರಿಡಾಮಿನೆಂಟ್ ಗ್ರೂಪ್ ಅಂತ ಹೇಳ್ತೇವೆ ನಾವು. ಪ್ರಿಡಾಮಿನೆಂಟ್ ಗ್ರೂಪ್ ಯಾಕೆ? ಒಂದು ರೀಸನ್ ಏನಂತ ಹೇಳಿದರೆ ಇದು ಎಲ್ಲ ಬೇರೆ ಪ್ಲ್ಯಾಂಟ್ಸಿಗಿಂತ ಜಾಸ್ತಿ ಅಡ್ವಾನ್ಸ್ಡ್ ಗ್ರೂಪ್ ಆಫ್ ಪ್ಲ್ಯಾಂಟ್ಸ್. ಇವುಗಳು ಅಡ್ವಾನ್ಸ್ಡ್ ಗ್ರೂಪ್ ಆಫ್ ಪ್ಲ್ಯಾಂಟ್ಸ್ ಆಗಲಿಕ್ಕೆ ಕಾರಣ ಏನು? ಇವುಗಳು ಮೊದಲಿಂದಲೂ ಇವಾಲ್ವ್ ಆಗಿ ಈಗ ದೇ ಆರ್ ಎಟ್ ದ ಪೀಕ್ ಆಫ್ ದ ಇವಲ್ಯೂಷನ್ ಆ್ಯಂಡ್ ಫರ್ದರ್ ದೇ ವಿಲ್ ಇವಾಲ್ವ್ ಅಕಾರ್ಡಿಂಗ್ ಟು ದ ಎನ್ವೈರ್ಮೆಂಟ್. ಆದರೆ ಈಗಿನ ಸಿಚುವೇಷನಲ್ಲಿ ಅತಿ ಹೆಚ್ಚು ಅಡ್ವಾನ್ಸ್ ಆಗಿರುವಂಥ ಪ್ಲ್ಯಾಂಟ್ಸ್ ಅಂತ ಹೇಳಿದರೆ ಆಂಜಿಯೋಸ್ಪರ್ಮ್ಸ್. ಸೊ ಹೆಚ್ಚಾಗಿ ನೀವು ನಿಮ್ಮ ಮನೆ ಹತ್ರ ಗುಡ್ಡ ಬೆಟ್ಟ ಎಲ್ಲ ಕಡೆಯಲ್ಲಿ ಕೂಡ ನಾವು ಈ ಆಂಜಿಯೋಸ್ಪರ್ಮ್ಸನ್ನು ನೋಡ್ಬೋದು. ಸೊ ಆ್ಯಕ್ಚುಲಿ ಯಾಕೆ ಇದರ ಸಕ್ಸಸ್ ಏನಂತ ಹೇಳಿದರೆ ಇವುಗಳು ಎಲ್ಲ ಥರದ ಎನ್ವೈರ್ಮೆಂಟಿಗೆ ಕೂಡ ಅಡಾಪ್ಟ್ ಆಗಿದ್ದಾವೆ. ದೇ ಆರ್ ಫೌಂಡ್ ಇನ್ ಆಲ್ ಟೈಪ್ಸ್ ಆಫ್ ಎನ್ವೈರ್ಮೆಂಟ್ಸ್. ಎಲ್ಲ ಥರದ ಎನ್ವೈರ್ಮೆಂಟಲ್ಲಿ ಕೂಡ ಅವುಗಳನ್ನು ನಾವು ನೋಡ್ಬೋದು. ವಿ ಕ್ಯಾನ್ ಸಿ ದೆಮ್ ಇನ್ ದ ಡೆಸರ್ಟ್, ವಿ ಕ್ಯಾನ್ ಸಿ ದೆಮ್ ಇನ್ ದ ಡಿಫ್ರೆಂಟ್ ಡ್ರೈ ಏರಿಡ್ ರೀಜನ್ಸ್, ಅಥವಾ ವಿ ಕ್ಯಾನ್ ಆಲ್ಸೋ ಸಿ ದೆಮ್ ಇನ್ ವ್ಯಾಲೀಸ್. ಎಲ್ಲ ಕಡೆಯಲ್ಲಿ ಕೂಡ ನೀವು ಈ ಪ್ಲ್ಯಾಂಟ್ಸನ್ನು ನೋಡ್ಬೋದು. ಆಲ್ಮೋಸ್ಟ್ ದೇ ಆರ್ ಕಾಸ್ಮೋಪೊಲಿಟನ್ in distribution, found in wide varieties of habitats. ಇದು ಬಿಟ್ಟು ನೀವು ನೀರಿನಲ್ಲಿ ಕೂಡ ಇವುಗಳನ್ನು ನೋಡ್ಬೋದು. ಬೇರೆ ಬೇರೆ ಥರದ ಪ್ಲ್ಯಾಂಟ್ಸ್, ವಾಟರ್ ಪ್ಲ್ಯಾಂಟ್ಸ್ ನೀವು ನೋಡಿದ್ದೀರಿ, ಲೋಟಸ್ ಅಥವಾ ಹೈಡ್ರಿಲ್ಲಾ, ಈ ಥರದ ಎಲ್ಲ ಪ್ಲ್ಯಾಂಟ್ಸ್ ಕೂಡ ಆಂಜಿಯೋಸ್ಪರ್ಮ್ ಗ್ರೂಪಲ್ಲಿ ಬರುವಂಥದ್ದು. ಸೊ ಈ ಆಂಜಿಯೋಸ್ಪರ್ಮಿನ ಸೈಜ್ ಎಷ್ಟು ದೊಡ್ಡ ಪ್ಲ್ಯಾಂಟ್ಸ್ ಆಗ್ತವೆ ಅವುಗಳು. ಎಲ್ಲ ಕಾಣುವಂಥ ಈ ತೆಂಗಿನ ಮರ, ಅಡಿಕೆ ಮರ ಅಥವಾ ಮ್ಯಾಂಗೋ ಟ್ರೀಸ್ ಇದೆಲ್ಲ ಏನು ಆಂಜಿಯೋಸ್ಪರ್ಮ್ ಗ್ರೂಪಲ್ಲೇ ಬರುವಂಥದ್ದು. ಹಾಗಾದರೆ ಎಲ್ಲ ಪ್ಲ್ಯಾಂಟ್ಸ್ ಕೂಡ ದೊಡ್ಡ ಟ್ರೀಸ್ ಆಗ್ತವಾ? ಇಲ್ಲ. ಈ ಗ್ರೂಪಲ್ಲಿ ನಮಗೆ ವಿ ಕ್ಯಾನ್ ಸಿ ಹರ್ಬ್ಸ್, ಶ್ರಬ್ಸ್ ಆ್ಯಸ್ ವೆಲ್ ಆ್ಯಸ್ ಟ್ರೀಸ್. ಸಣ್ಣ ಸಣ್ಣ ಗಿಡಗಳು, ಸಣ್ಣ ಸಣ್ಣ ಹರ್ಬ್ಸ್ ಕೂಡ ಇದರಲ್ಲಿ ಉಂಟು. ಅದೇ ರೀತಿ ಶ್ರಬ್ಸ್ ಅಂತ ಹೇಳ್ತೇವೆ, ಸ್ವಲ್ಪ ಬುಷಿಯಾಗಿ ಗ್ರೋ ಆಗುವಂಥದ್ದು ಶ್ರಬ್ಸ್, ಪೊದರುಗಳಾಗಿ ಬೆಳೆಯುವಂಥದ್ದು ಶ್ರಬ್ಸ್ ಕೂಡ ಇದೆ ಇದರಲ್ಲಿ. ಅದೇ ರೀತಿ ಟ್ರೀಸ್ ಆಫ್ ವೇರಿಯಸ್ ಹೈಟ್, ನಮಗೆ ಇದರಲ್ಲಿ ಸಣ್ಣ ಸಣ್ಣ ಟ್ರೀಗಳಿರ್ಬೋದು, ಮೀಡಿಯಮ್ ಹೈಟ್ ಇದ್ದು ಟ್ರೀ ಇರ್ಬೋದು, ಅಥವಾ ಟಾಲ್ ಟ್ರೀಸ್ ಇರ್ಬೋದು. ಅದೇ ರೀತಿ ನೀವು ನೋಡಿದರೆ ಗ್ರಾಸಸ್, ಬೇರೆ ಬೇರೆ ರೀತಿಯ ಗ್ರಾಸಸ್, ಹುಲ್ಲುಗಳೇನುಂಟು ಅದೆಲ್ಲದೂ ಕೂಡ ಈ ಆಂಜಿಯೋಸ್ಪರ್ಮ್ ಗ್ರೂಪಿಗೆ ಬಿಲಾಂಗ್ ಆಗಿರುವಂಥದ್ದು. ಸೊ ವೆನ್ ವಿ ಸ್ಪೀಕ್ ಅಬೌಟ್ ದ ಸೈಜ್, ಆ್ಯಕ್ಚುಲಿ ವಿ ಕ್ಯಾನ್ ಸೇ ದ್ಯಾಟ್ ದೇರ್ ಸೈಜ್ ವೇರೀಸ್. ಇಟ್ ವೇರೀಸ್ ಫ್ರಾಮ್ ವೆರಿ ಸ್ಮಾಲ್ ಪ್ಲ್ಯಾಂಟ್ ಲೈಕ್ ಓಲ್ಫಿಯಾ. ಇದು ನೋಡಿ ಅತಿ ಸಣ್ಣ ಪ್ಲ್ಯಾಂಟ್, ಇದು ಓಲ್ಫಿಯಾ ಅಂತ ಕರೀತಾರೆ. ಅದು ಇಷ್ಟು ಸಣ್ಣ ಸೈಜಿಂದ ಅತಿ ದೊಡ್ಡ ಸೈಜಲ್ಲಿ ಅಥವಾ ಅತಿ ಹೈಟ್ ಎತ್ತರಕ್ಕೆ ಬೆಳೆಯುವಂಥ ಯುಕೆಲಿಪ್ಟಸ್ ಟ್ರೀಸನ್ನು ನೀವು ನೋಡಿರ್ಬೋದು. ಅಷ್ಟು ಅದು ಇಟ್ ಕ್ಯಾನ್ ಗ್ರೋ ಓವರ್ 100 ಮೀಟರ್ಸ್ ಇನ್ ಹೈಟ್. 100 ಮೀಟರಿಗಿಂತಲೂ ಕೂಡ ಎತ್ತರವಾಗಿ ಬೆಳೆಯುವಂಥ ಗಿಡಗಳು ಈ ಗ್ರೂಪಿನಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತವೆ. ಸೊ ಈ ಪ್ಲ್ಯಾಂಟ್ಸಿನ ಎಕನಾಮಿಕ್ ವ್ಯಾಲ್ಯೂಸ್, ಈಗ ನೋಡಿ ನೀವು ಈ ಗಿಡಗಳನ್ನು ಎಲ್ಲೆಲ್ಲ ಉಪಯೋಗ ಮಾಡ್ತೀರಿ. ಇಫ್ ಯು ಥಿಂಕ್ ಅಬೌಟ್ ಯುವರ್ ಡೇ ಟು ಡೇ ಲೈಫ್, ಯು ಆರ್
not independent. You are totally depending on these plants, especially angiosperms. ಆಂಜಿಯೋಸ್ಪರ್ಮ್ಸ್ ಇಲ್ಲದೆ ನಮ್ಮ ಬದುಕೇ ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಹೇಗಂತ ಹೇಳಿದರೆ, ನಿಮ್ಮ ಗಾರ್ಡನಲ್ಲಿ ನೋಡಿದರೆ ಯು ಆರ್ ಗ್ರೋವಿಂಗ್ ಡಿಫ್ರೆಂಟ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ನೀವು ಅದನ್ನು ಎಂಜಾಯ್ ಮಾಡ್ತೀರಿ ಗಾರ್ಡನಲ್ಲಿ ಗ್ರೋ ಮಾಡಿ. ಅದೇ ನೀವು ಡೈಲಿ ಊಟ ಮಾಡ್ತೀರಲ್ವ, ಈ ರೈಸ್ ಗ್ರೇನ್ಸ್ ಎಲ್ಲಿಂದ ಬರ್ತದೆ? ಇದು ಕೂಡ ಆಂಜಿಯೋಸ್ಪರ್ಮಿಂದ ಬಂದಂಥದ್ದು. ಅದೇ ರೀತಿ ಇಟ್ ಹ್ಯಾಸ್ ಗಾಟ್ ಮೆಡಿಸಿನಲ್ ವ್ಯಾಲ್ಯೂ ಆಲ್ಸೋ. ನೀವು ನೋಡಿರ್ಬೋದು ಆಯುರ್ವೇದಿಕ್ ಮೆಡಿಸಿನಲ್ಲಿ ಆ್ಯಂಡ್ ಈವನ್ ಬೇರೆ ಮೆಡಿಸಿನ್ ಸಿಸ್ಟಮಲ್ಲಿ ಕೂಡ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೇವೆ, ಅದನ್ನು ಈ ಪ್ಲ್ಯಾಂಟ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಬೇರೆ ಬೇರೆ ಥರದ ಮೆಡಿಸಿನ್ನ ಪ್ರಿಪರೇಷನಲ್ಲಿ ಅದನ್ನು ಉಪಯೋಗ ಮಾಡ್ತಾರೆ. ಟ್ರೆಡಿಷನಲ್ ಮೆಡಿಸಿನ್ ಸಿಸ್ಟಮ್ ಇರ್ಬೋದು ಅಥವಾ ಬೇರೆ ಅದರ್ ಯುನಾನಿ ಅಥವಾ ಹೋಮಿಯೋಪತಿ ಎಲ್ಲದರಲ್ಲೂ ಕೂಡ ಈ ಪ್ಲ್ಯಾಂಟ್ಸನ್ನು ಮೆಡಿಸಿನ್ ಪರ್ಪಸ್ಗೆ ಕೂಡ ನಾವು ಯೂಸ್ ಮಾಡ್ತೇವೆ. ಅದೇ ರೀತಿ ವುಡ್, ಫರ್ನಿಚರ್, ನೀವು ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳುವಂಥ ಟೇಬಲ್, ಬೆಂಚಿಂದ ಹಿಡಿದು ಪ್ರತಿಯೊಂದು ಆರ್ಟಿಕಲನ್ನು ನಾವು ಅದರಿಂದಲೇ ತಗೊಳ್ತೇವೆ. ಹಾಗಾಗಿ ನಾವೇನು ಹೇಳ್ಬೋದು, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಸ್ಕಸ್ ಅಬೌಟ್ ದ ಎಕನಾಮಿಕ್ ವ್ಯಾಲ್ಯೂಸ್ ಆಫ್ ದೀಸ್ ಪ್ಲ್ಯಾಂಟ್ಸ್. ಇದರ ಉಪಯೋಗಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದರೆ ವಿ ಹ್ಯಾವ್ ಟು ಟೇಕ್ 1 or 2 days ಕಂಟಿನ್ಯೂಸ್ ಆಗಿ 2 ದಿನ ನಾನು ಈ ಲೆಕ್ಚರ್ ಕೊಟ್ಟರು ಕೂಡ ಅದು ಕಂಪ್ಲೀಟ್ ಆಗೋದಿಲ್ಲ. ಹಾಗಾಗಿ ನಾನೊಂದು ಬ್ರೀಫ್ ಆಗಿ ಹೇಳ್ತೇನೆ. ಸೊ ನಮ್ಮಲ್ಲಿ ಜಸ್ಟ್ ಲೈಕ್ ಎನಿ ಅದರ್ ಗ್ರೂಪ್ ಆಫ್ ಪ್ಲ್ಯಾಂಟ್ಸ್, ಈಗ ಆಲ್ಗೆ ಇರ್ಬೋದು, ಸೊ ಅಥವಾ ಬೇರೆ ಗ್ರೀನ್ ಪ್ಲ್ಯಾಂಟ್ಸ್ ಇರ್ಬೋದು, ಅಲ್ಲಿ ನಾವು ನೋಡಿದ್ದೇವೆ ದೇ ಫಿಕ್ಸ್ ದ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡನ್ನು ಫಿಕ್ಸ್ ಮಾಡಿ ನೇಚರನ್ನು ಪ್ಯೂರಿಫೈ ಮಾಡುವ ಕೆಲಸವನ್ನು ಅದು ಮಾಡ್ತದೆ. ಆ್ಯಂಡ್ ನೌ ದೇ ಆರ್ ಪ್ಲೇಯಿಂಗ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ರಿಡಕ್ಷನ್ ಆಫ್ ಗ್ಲೋಬಲ್ ಟೆಂಪರೇಚರ್, ಅಂದರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೇವೆ, ಅದನ್ನು ಕಡಿಮೆ ಮಾಡ್ತೇವೆ ಬಿಕಾಸ್ ಆಫ್ ದೇಯರ್ ಯೂಸ್ ಇನ್ ದ ಫಿಕ್ಸೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅದೇ ರೀತಿ ಗಾಳಿಯನ್ನು ಪ್ಯೂರಿಫೈ ಮಾಡುವುದಂತ ಹೇಳ್ತೇವೆ. ಡ್ಯೂರಿಂಗ್ ಫೋಟೋಸಿಂಥಸಿಸ್ ದೇ ರಿಲೀಸ್ ಆಕ್ಸಿಜನ್. ಅದೇ ರೀತಿ ನಿಮಗೆ ಏನಾದರೂ ತುಂಬ ಶೆಕೆ ಆಗ್ತಾ ಇದೆ, ನೀವೇನು ಮಾಡ್ತೀರಿ? ಈ ಮರದ ಅಡಿಯಲ್ಲಿ ಕೂತ್ಕೊಳ್ತೀರಿ. ಯಾಕೆ? ಬಿಕಾಸ್ ಪ್ಲ್ಯಾಂಟ್ಸ್ ದೇ ಇವಾಪರೇಟ್ ದ ವಾಟರ್, ನೀರಿನ ಅಂಶವನ್ನು ಅವುಗಳು ಇವಾಪರೇಟ್ ಮಾಡ್ತವೆ. ಎನ್ವೈರ್ಮೆಂಟಲ್ಲಿ ಹ್ಯುಮಿಡಿಟಿ, ನೀರಿನ ಅಂಶವನ್ನು ಹೆಚ್ಚು ಮಾಡ್ತವೆ. ಅದೇ ರೀತಿ ದೇ ಆ್ಯಕ್ಟ್ ಆಸ್ ಹ್ಯಾಬಿಟ್ಯಾಟ್ ಫಾರ್ ಡಿಫರೆಂಟ್ ಅನಿಮಲ್ಸ್. ಎಷ್ಟೋ ಅನಿಮಲ್ಗಳು ಬಂದು ಅವುಗಳ ಮೇಲೆ ಕೂತ್ಕೊಳ್ತವೆ. ದೇ ಗೆಟ್ ದೇಯರ್ ಶೆಲ್ಟರ್, ಅವುಗಳಿಗೆ ಮನೆ ಅದೇ ಫುಡ್ ಆ್ಯಂಡ್ ಶೆಲ್ಟರ್ ಫ್ರಮ್ ದ ಪ್ಲ್ಯಾಂಟ್ಸ್. ಅದೇ ರೀತಿ ದೇ ಗಿವ್ ಪ್ರೊಟೆಕ್ಷನ್ ಫ್ರಾಮ್ ಡಿಫ್ರೆಂಟ್ ನ್ಯಾಚುರಲ್ ಪ್ರಾಬ್ಲಮ್ಸ್. ಈಗ ಫ್ರಾಸ್ಟ್ ಪ್ರೊಟೆಕ್ಷನ್ ಅಂತ ಹೇಳಿದ್ದಾರೆ, ಇಲ್ಲಿ ಪ್ರೊವೈಡ್ ಶೇಡ್ ಆಲ್ಸೋ ಫಾರ್ ಮೆನಿ ಆಫ್ ದ ಆ್ಯನಿಮಲ್ಸ್. ಕೆಲವೊಂದು ಆರ್ಗ್ಯಾನಿಸಮ್ಸ್ ಅದರ ರೂಟಲ್ಲಿ ಇರ್ತವೆ, ಕೆಲವೊಂದು ಬಾರ್ಕಲ್ಲಿ ಇರ್ತವೆ, ಕೆಲವೊಂದು ಎಲೆಯಲ್ಲಿ ಇರ್ತವೆ. ಆ್ಯಂಡ್ ದೇ ಪ್ರೊಡ್ಯೂಸ್ ಬ್ಯೂಟಿಫುಲ್ ಫ್ಲವರ್ಸ್. ಈ ಫ್ಲವರ್ಸನ್ನು ನಾವು ಎಷ್ಟು ಪರ್ಪಸ್ಗೆ ಯೂಸ್ ಮಾಡೋದಿಲ್ಲ, ಕಮರ್ಷಿಯಲ್ ವ್ಯಾಲ್ಯೂಸ್ ಉಂಟು ಅದಕ್ಕೆ. ಅದೇ ರೀತಿ ದೇ ಆರ್ ವೆರಿ ಬ್ಯೂಟಿಫುಲ್. ಈ ಗಿಡಗಳನ್ನು ನೆಟ್ಟು ನಮ್ಮ ಗಾರ್ಡನಲ್ಲಿ ನಾವು ತುಂಬ ಖುಷಿ ಪಡ್ತೇವೆ. ಸೊ ಇಟ್ ಈಸ್ ದ ಎಸ್ಥೆಟಿಕ್ ವ್ಯಾಲ್ಯೂ. ಹಾಗಾಗಿ ಈ ಎಸ್ಥೆಟಿಕ್ ವ್ಯಾಲ್ಯೂ ಕೂಡ ಉಂಟು ಅದಕ್ಕೆ. ಅದೇ ರೀತಿ ದೇ ಆಲ್ಸೋ ಯುಟಿಲೈಸ್ ಡಿಫ್ರೆಂಟ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸಾಯಿಲಿಂದ ಬೇರೆ ಬೇರೆ ನ್ಯೂಟ್ರಿಯೆಂಟ್ಸನ್ನು ತಗೊಂಡು ಆ್ಯಂಡ್ ಬೈ ದ ಪ್ರೋಸೆಸ್ ಆಫ್ ಫೋಟೋಸಿಂಥೆಸಿಸ್ ಲೈಟನ್ನು ಮೊದಲ ಬಾರಿಗೆ ಈ ಎನರ್ಜಿಯನ್ನು ಫಿಕ್ಸ್ ಮಾಡುವಂಥ ಒಂದು ಶಕ್ತಿ ಇರುವಂಥದ್ದು ಈ ಪ್ಲ್ಯಾಂಟ್ಸಿಗೆ ಮಾತ್ರ. ಸೊ ನೋ ಅದರ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಫಿಕ್ಸ್ ದ ಎನರ್ಜಿ ಆಫ್ ದ ಸನ್ಲೈಟ್. ಫೋಟಾನ್ಸನ್ನು ನಮಗೆ ಯೂಸ್ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾಗಿ ವಿ ಆರ್ ಆಲ್ ಡಿಪೆಂಡಿಂಗ್ ಆನ್ ಆಲ್ ದೀಸ್ ಪ್ಲ್ಯಾಂಟ್ಸ್ ಫಾರ್ ದ ಫುಡ್. ಹಾಗಾಗಿ ಫಸ್ಟಿಗೆ ದೇ ಕಮ್ ಅಂಡರ್ ದ ಫಸ್ಟ್ ಕ್ಯಾಟಗರಿ ಆಫ್ autotrophs or primary level. They occupy the primary level in the food chain. They also stop the or prevent the soil erosion. They are useful in the preparation of different types of articles also. ಹಾಗಾಗಿ ಇದರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಇಟ್ ವಿಲ್ ಟೇಕ್ ವೆರಿ ಲಾಂಗ್ ಟೈಮ್ ಟು ಡಿಸ್ಕಸ್ ದೇಯರ್ ಎಕನಾಮಿಕ್ ವ್ಯಾಲ್ಯೂಸ್. ಸೊ ಈ ಬ್ರೀಫ್ ಡಿಸ್ಕಷನ್ನ ನಂತರ ಲೆಟ್ ಅಸ್ ಗೋ ಬ್ಯಾಕ್ ಟು ದ ಅದರ್ ಕ್ಯಾರೆಕ್ಟರ್ಸ್ ಆಫ್ ದಿಸ್ ಆಂಜಿಯೋಸ್ಪರ್ಮ್ಸ್. ಈ ಆಂಜಿಯೋಸ್ಪರ್ಮ್ಸ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ದೇ ಆರ್ ಬ್ರಾಡ್ಲಿ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ನಿಮಗೆಲ್ಲೋ ಗೊತ್ತಿದೆ 2 ಕ್ಯಾಟಗರಿ ಆಫ್ ಪ್ಲ್ಯಾಂಟ್ಸ್ ಉಂಟು. ಅದು ಯಾವುದಂತ ಹೇಳಿದರೆ ಮೋನೋಕಾಟ್ಸ್ ಆ್ಯಂಡ್ ಡೈಕಾಟ್ಸ್ ಆರ್ ಮೊನೊಕೊಟಲಿಡನ್ಸ್ ಆ್ಯಂಡ್ ಡೈಕೊಟಲಿಡನ್ಸ್. Dicotyledons as well as monocotyledons. ಅದನ್ನೇ ಮೋನೋಕಾಟ್ಸ್ ಮತ್ತು ಡೈಕಾಟ್ಸ್ ಅಂತೇಳಿ ಕರಿತೇವೆ ನಾವು. ಸೊ ಇದು 2 ಕ್ಯಾಟಗರೀಸ್ ಈ ಆಂಜಿಯೋಸ್ಪರ್ಮ್ಸಲ್ಲಿ ಬರ್ತದೆ. ಆ್ಯಕ್ಚುಲಿ ವಿ ವಿಲ್ ಸ್ಟಡಿ ಅಬೌಟ್ dicotyledons first, then we will see the monocotyledons. We are not going to the depth of the study. Just superficially we see some of the important characters. So dicots,
ನೀವು ಮನೆಯಲ್ಲಿ ಕಡಲೆ ಅಥವಾ ಏನು ಗ್ರೀನ್ ಗ್ರಾಮ್, ಹಾರ್ಸ್ ಗ್ರಾಮ್, you use different types of cereals in day to day, cereals as well as pulses actually. Pulses are dicots and cereals are monocots. ಈ ಪಲ್ಸಸ್ ಅಲ್ಲಿ ಏನಿದೆ ಅದರಲ್ಲಿ ನಮಗೆ ಸೀಡ್ಸ್ ಹ್ಯಾವಿಂಗ್ 2 cotyledons, ಅದರಲ್ಲಿ ನಮಗೆ 2 cotyledons ಇರ್ತದೆ. ಇಲ್ಲಿ ಎಂಬ್ರಿಯೋ 2 ಸೈಡಲ್ಲಿ 2 cotyledons ಇರ್ತದೆ, ಆದ್ರಿಂದಲೇ ಅದನ್ನು ಡೈಕಾಟ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಸೀಡ್ಸ್ ಹ್ಯಾವಿಂಗ್ 2 cotyledons, and if you observe this leaf of a dicotyledons, it shows reticulate venation. ಸೊ ಅಲ್ಲಿ ವಿನೇಷನ್ ಅಂತ ಇದೆ, ವಿನೇಷನ್ ಪ್ಯಾಟರ್ನ್ ಹೇಗಿರ್ತದೆ, ಅದು ರೆಟಿಕ್ಯುಲೇಟ್ ವಿನೇಷನ್. ಇನ್ ರೆಟಿಕ್ಯುಲೇಟ್ ವಿನೇಷನ್ ಅಂತ ಹೇಳಿದರೆ ನೆಟ್ವರ್ಕಿನ ಹಾಗೆ ಇರುವಂಥ ಸ್ಟ್ರಕ್ಚರನ್ನು ನೀವು ಲೀಫಲ್ಲಿ ನೋಡಿದ್ದೀರಿ, ಅದು ನೆಟ್ವರ್ಕಿನ ಹಾಗೆ ಇದ್ದರೆ ಅದನ್ನು ರೆಟಿಕ್ಯುಲೇಟ್ ವಿನೇಷನ್ ಅಂತ ಹೇಳಿ ಕರಿತೇವೆ ನಾವು. ಸೊ ಇಫ್ ಯು ಅಬ್ಸರ್ವ್ ದ ಫ್ಲವರ್ಸ್ ಆಫ್ ಡೈಕಾಟ್ಸ್, ದೇ ಆರ್ ಐದರ್ ಟೆಟ್ರಾಮಿರಸ್ ಆರ್ ಪೆಂಟಾಮಿರಸ್. ಸೊ ಟೆಟ್ರಾಮಿರಸ್ ಆಸ್ ವೆಲ್ ಆಸ್ ಪೆಂಟಾಮಿರಸ್. ಟೆಟ್ರಾಮಿರಸ್, ನೀವು ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಡೈಕಾಟ್ ಫ್ಲವರ್ ಈಸ್ ಹೈಬಿಸ್ಕಸ್. ನೀವು ಹೈಬಿಸ್ಕಸ್ ಫ್ಲವರನ್ನು ನೋಡಿದ್ದೀರಿ. ಹೈಬಿಸ್ಕಸ್ ಈಸ್ ಆಲ್ಸೋ ಕಾಲ್ಡ್ ಚೈನಾ ರೋಸ್. ಸೊ ಈ ಚೈನಾ ರೋಸಲ್ಲಿ ಎಷ್ಟು ಫ್ಲವರಲ್ಲಿ ಎಷ್ಟು ಪಾರ್ಟ್ಸ್ ಇದೆ ಅಂತ ನೀವು ಅಬ್ಸರ್ವ್ ಮಾಡಿದರೆ ಅದರಲ್ಲಿ 5. ಸೊ ಸಚ್ ಫ್ಲವರ್ಸ್ ಆರ್ ಕಾಲ್ಡ್ ಪೆಂಟಾಮಿರಸ್ ಫ್ಲವರ್ಸ್. ಪೆಂಟಾ ಮೀನ್ಸ್ 5. ಈ ಪಾರ್ಟ್ಸ್ ಏನಿರ್ತದೆ ಫ್ಲವರಲ್ಲಿ ಅದು 5 ಇರ್ತದೆ, ಅಥವಾ ಮಲ್ಟಿಪ್ಲಿಕೇಶನ್ ಆಫ್ 5 ಇರ್ಬೋದು, 5 ಇರ್ಬೋದು, 10 ಇರ್ಬೋದು, ಅದರ ಡಬಲ್ ಇರ್ಬೋದು. ಅಂಥ ಫ್ಲವರ್ಸನ್ನು ನಾವೇನು ಕರಿತೇವೆ, ಪೆಂಟಾಮಿರಸ್ ಫ್ಲವರ್ಸ್ ಅಂತ ಕರಿತೇವೆ. ಟೆಟ್ರಾಮಿರಸ್ ಫ್ಲವರ್ಸ್ ಕೂಡ ಇರ್ತದೆ. ಟೆಟ್ರಾ ಮೀನ್ಸ್ ವಾಟ್, ದೇರ್ ವಿಲ್ ಬಿ 4 ಪಾರ್ಟ್ಸ್ ಇನ್ ದ ಫ್ಲವರ್. ಈ ಪಾರ್ಟ್ಸ್ ಅಂತ ಹೇಳಿದರೆ ಈ ಕೇಲಿಕ್ಸ್ ಇರ್ಬೋದು, ಕೊರೋಲಾ ಇರ್ಬೋದು, ಆಂಡ್ರಿಷಿಯಮ್ ಇರ್ಬೋದು, ಗೈನೇಷಿಯಮ್ ಇರ್ಬೋದು. ದೇ ಆರ್ ಐದರ್ 4 in number or multiplication of 4 in number. And next character is, we will see monocotyledons. So monocotyledons alli cotyledons are single. We can't see 2 cotyledons here. There is only 1 cotyledon. Mono means single. Mono means single. So single cotyledon is present. ನೀವು ಅಕ್ಕಿ ನೋಡಿದ್ದೀರಿ, ರೈಸ್ ಗ್ರೈನ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಅಥವಾ ಈ ಸೀರಿಯಲ್ಸ್ ಅಂತ ಏನು ಹೇಳ್ತೇವೆ ಅದರಲ್ಲಿ ವಿ ಕ್ಯಾನ್ ಫೈಂಡ್ ಓನ್ಲಿ 1 cotyledon. ದೇರ್ ಆರ್ ನೋ 2 cotyledons ಲೈಕ್ ಡೈಕಾಟ್ಸ್. ಹಾಗಾಗಿ ಇದನ್ನು ಮೊನೊಕೊಟಿಲಿಡನ್ಸ್ ಅಂತ ಕರಿತೇವೆ. ಸೊ ಹಿಯರ್ ವೆನ್ ಯು ಅಬ್ಸರ್ವ್ ದ ಲೀವ್ಸ್ ಶೋ ಪ್ಯಾರಲಲ್ ವಿನೇಷನ್. ಎಲೆಗಳು ಪ್ಯಾರಲಲ್ ವಿನೇಷನ್ ಅನ್ನು ತೋರಿಸ್ತವೆ. ದೇ ಆರ್ veins of the leaf are running parallelly. So such venation is called parallel venation. So if you observe the monocots, like ಇದು ಬನಾನಾ ಲೀಫ್ ನೀವು ಇದರಲ್ಲಿ ನೋಡ್ಬೋದು, ಅಥವಾ ಗ್ರಾಸಲ್ಲಿ ನೀವು ನೋಡ್ಬೋದು. ಗ್ರಾಸಸ್ಸಲ್ಲಿ ಉದ್ದ ಎಲೆ ಇರ್ತದೆ, ಅಲ್ಲಿ ನಮಗೆ ಪ್ಯಾರಲಲ್ ವಿನೇಷನ್ ಸರಿಯಾಗಿ ಕ್ಲಿಯರ್ ಆಗಿ ಕಾಣ್ತದೆ. ಸೊ ಇಲ್ಲಿ ಫ್ಲವರಲ್ಲಿ ಏನಿದೆ ಕ್ಯಾರೆಕ್ಟರ್ ಅಂತ ಹೇಳಿದರೆ ಟ್ರೈಮಿರಸ್ ಫ್ಲವರ್ಸ್. ಯು ಕ್ಯಾನ್ ಸಿ ಹಿಯರ್ this flower has got 3 petals, 3 petals ಕಾಣ್ತದೆ. and inside you can also see 3 stamens ಕೂಡ 3 ಇದೆ. ಹಾಗಾಗಿ ಇಂಥ ಫ್ಲವರ್ಸ್ ಅನ್ನು ನಾವೇನು ಕರಿತೇವೆ, ಟ್ರೈಮಿರಸ್ ಫ್ಲವರ್ಸ್. ಸೊ ಫ್ಲವರ್ಸ್ ಹ್ಯಾವಿಂಗ್ 3 members in each floral whorls. ಫ್ಲೋರಲ್ ವಾಲ್ಸ್ ಅಂತ ಹೇಳಿದರೆ ಏನು, ವೆನ್ ವಿ ಸಿ ದ ಫ್ಲವರ್ ಸ್ಟ್ರಕ್ಚರ್ ವಿ ವಿಲ್ ಕಮ್ ಟು ನೋ. ವಾಲ್ಸ್ ಅಂತ ಹೇಳಿದರೆ ಒಂದು ಹೂವಿನ ಬೇರೆ ಬೇರೆ ಭಾಗಗಳು ಅವುಗಳು ಒಂದು ವರ್ಲಲ್ಲಿ, ಒಂದು ಸರ್ಕ್ಯುಲರ್ ಪ್ಯಾಟರ್ನಲ್ಲಿ ಅದು ಅರೇಂಜ್ ಆಗಿರ್ತದೆ. ಸೊ ಇಲ್ಲಿ ಹೊರಗಿನ ಭಾಗದಲ್ಲಿ ಇರುವಂಥದ್ದು ಫಸ್ಟ್ ವರ್ಲಿಗೆ ನಾವೇನು ಹೇಳ್ತೇವೆ, ದೇ ಆರ್ ಕಾಲ್ಡ್ ಸೆಪಲ್ಸ್ ಅನ್ನು ಒಟ್ಟಿಗೆ ನಾವೇನು ಹೇಳ್ತೇವೆ, ಕೇಲಿಕ್ಸ್ ಅಂತ ಹೇಳಿ ಕರೀತೇವೆ. ಅದೇ ರೀತಿ ಅದರ ಒಳಗೆ ಏನಿರ್ತದೆ, ಪೆಟಲ್ಸ್. ಸೊ ದೀಸ್ ಪೆಟಲ್ಸ್ ಮೇಕ್ ಅಪ್ ದ ಕೊರೋಲಾ, ಅದನ್ನು ಕೊರೋಲಾ ಅಂತ ಹೇಳಿ ಕರೀತೇವೆ ನಾವು. ಸೊ ದೀಸ್ ಆರ್ ಆಲ್ ಪೆಟಲ್ಸ್ ವಿಲ್ ಬಿ ಮೇಕ್ ಅಪ್ ದ ಕೊರೋಲಾ. ಅದೇ ರೀತಿ ಈ ಹೂವಿನಲ್ಲಿ ಏನಿರ್ತದೆ ಅದರ ನೆಕ್ಸ್ಟ್ಗೆ ಬರುವಂಥದ್ದು ಆಂಡ್ರೀಷಿಯಮ್. ಆಂಡ್ರೀಷಿಯಮ್ ಈಸ್ ದ ಮೇಲ್ ಪಾರ್ಟ್ ಆಫ್ ದ ಫ್ಲವರ್. ಸೊ ದಿಸ್ ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಈಸ್ ಕಾಲ್ಡ್ ಆಂಡ್ರೀಷಿಯಮ್.
ಸೊ ಆಂಡ್ರೀಷಿಯಮಿನ ಇಂಡಿವಿಜುವಲ್ ಯೂನಿಟ್ಸ್ ಏನಿದೆ ಇದನ್ನು ನಾವು ಸ್ಟೆಮೆನ್ಸ್ ಅಂತ ಹೇಳಿ ಕರಿತೇವೆ. ದೇ ಆರ್ ಕಾಲ್ಡ್ ಸ್ಟೆಮೆನ್ಸ್. ಆ್ಯಂಡ್ ಇನ್ನರ್ ಮೋಸ್ಟ್ ವರ್ಲ್, ಒಳಗಿನ ಆ ವೃತ್ತಾಕಾರದಲ್ಲಿ ಅರೇಂಜ್ ಆಗಿರುವಂಥ ಒಂದು ಸ್ಟ್ರಕ್ಚರ್ ಏನಂತ ಹೇಳಿದರೆ ಇಟ್ ಈಸ್ ಫೀಮೇಲ್ ಪಾರ್ಟ್. ಅದಕ್ಕೆ ನಾವೇನು ಹೇಳ್ತೇವೆ, ಗೈನೇಷಿಯಮ್ ಅಂತ ಹೇಳಿ ಕರಿತೇವೆ. ಇಂಡಿವಿಜುವಲ್ ಯೂನಿಟ್ಸ್ ಆಫ್ ದ ಗೈನೇಷಿಯಮ್ ಆರ್ ಕಾಲ್ಡ್ ಕಾರ್ಪೆಲ್ಸ್. ಅದರದ್ದು ಒಂದು ಯೂನಿಟನ್ನು ನಾವು ಕಾರ್ಪೆಲ್ ಅಂತ ಕರಿತೇವೆ. ಓಕೆ, ಸೊ ಇದು ಅರೇಂಜ್ಮೆಂಟ್ ಆಫ್ ದ ಫ್ಲವರ್. ಸೊ ಟ್ರೈಮಿರಸ್ ಫ್ಲವರ್ಸ್ ಆರ್ ದೋಸ್ ಫ್ಲವರ್ಸ್ ಇನ್ ವಿಚ್ ವಿ ಕ್ಯಾನ್ ಸಿ 3 members ಅಥವಾ ಮೂರು ಸೆಪಲ್ಸ್, 3 ಅಥವಾ 3ರ ಮಲ್ಟಿಪ್ಲಿಕೇಶನ್ ಪೆಟಲ್ಸ್. ಆಂಡ್ರೀಷಿಯಮಲ್ಲಿ ಕೂಡ ಸ್ಟೆಮೆನ್ಸ್ 3 ಅಥವಾ 3ರ ಮಲ್ಟಿಪ್ಲಿಕೇಶನ್, ಅದೇ ರೀತಿ ಇನ್ನರ್ ಪಾರ್ಟ್ ಕೂಡ ಅದೇ 3ರ ಮಲ್ಟಿಪ್ಲಿಕೇಶನ್ ಇರ್ತದೆ. ಆಲ್ ದೀಸ್ ಮೆಂಬರ್ಸ್ ಆರ್ ಹ್ಯಾವಿಂಗ್ 3 units. Next, okay, when we observe the reproductive part of the angiosperms, ಈಗ angiosperms ಅಂತ ಹೇಳಿದರೆ here we are concentrating more on the reproduction or life cycle part. ಯಾಕಂತ ಹೇಳಿದರೆ angiosperms are known as flowering plants. Flower itself is a structure which is meant for sexual reproduction. ಸೊ ಈ ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನಿಗೆ ಸ್ಪೆಷಲೈಸೇಷನ್ ಆಗಿರುವ ಪಾರ್ಟ್ ಯಾವುದು? ಇಟ್ ಈಸ್ ಫ್ಲವರ್. ದಟ್ಸ್ ವೈ ವಿ ನೀಡ್ ಟು ನೋ ಮೋರ್ ಅಬೌಟ್ ದ ಫ್ಲವರ್ ಆ್ಯಂಡ್ ಹೌ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ದ ಪ್ರೋಸೆಸ್ ಆಫ್ ರಿಪ್ರೊಡಕ್ಷನ್. ಆ ರಿಪ್ರೊಡಕ್ಷನ್ ಹೇಗೆ ಆಗ್ತದೆ ಇದರ ಬಗ್ಗೆ ಕೂಡ ಇದರಲ್ಲಿ ನಾವು ಕಲಿಯಬೇಕು. ಸೊ ಫ್ಲವರ್ ಪೊಸೆಸಸ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್. ಈಗ ನೋಡಿ, ಇದೊಂದು ಫ್ಲವರ್. ದಿಸ್ ಈಸ್ ಅ section of the flower. Here you can see both male as well as female reproductive parts. ಇದು ಮೇಲ್ ಪಾರ್ಟ್, ಇದು ಮೇಲ್ ಪಾರ್ಟ್. ಆದರೆ ಇದೇನು, ದಿಸ್ ಈಸ್ ಫೀಮೇಲ್ ಪಾರ್ಟ್. ಓಕೆ, ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಸ್ಟ್ರಕ್ಚರ್ಸ್ ಆರ್ ಫೌಂಡ್ ಇನ್ ದ ಫ್ಲವರ್ ಆರ್ ಇನ್ ದ flowers. Sometimes there are in unisexual flowers also. In unisexual flowers they may be found in 2 separate flowers, but anyways they will be there in the flower itself. ಅದು ಒಂದೇ ಗಿಡದಲ್ಲಿ ಬೈಸೆಕ್ಷುವಲ್ ಫ್ಲವರ್ ಇರ್ಬೋದು, ಮೇಲ್ ಫೀಮೇಲ್ 2 ಪಾರ್ಟ್ ಇರುವಂಥ ಬೈಸೆಕ್ಷುವಲ್ ಫ್ಲವರ್ ಇರ್ಬೋದು, ಅಥವಾ ಒಂದು ಗಿಡದಲ್ಲಿ ಯೂನಿಸೆಕ್ಷುವಲ್ ಫ್ಲವರ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಗಿಡಗಳಲ್ಲಿ ಮೇಲ್ ಗಿಡ ಬೇರೆ ಫೀಮೇಲ್ ಗಿಡ ಬೇರೆನೇ ಇರ್ಬೋದು. ಬಟ್ ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಅಥವಾ ಮೇಲ್ ಅಥವಾ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಅದು ಇರುವಂಥದ್ದು ಫ್ಲವರ್ಸಲ್ಲಿ, ಯಾವಾಗಲೂ ಅದು ಫ್ಲವರ್ಸಲ್ಲಿ ಇರ್ತದೆ. ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಈಸ್ ಕಾಲ್ಡ್ ಸ್ಟೆಮೆನ್. ಸ್ಟೆಮೆನ್ ಅಂತ ಹೇಳಿದರೆ ನಾನು ಆಗಲೇ ಹೇಳಿದ್ದೇನೆ. ಸೊ ಆಂಡ್ರೀಷಿಯಮ್ ಅಂತ ನಾವು ಕರಿತೇವೆ. ಇಟ್ ಈಸ್ ಆ್ಯಕ್ಚುಲಿ 3rd ವರ್ಲ್ ಇನ್ ದ ಫ್ಲವರ್, 3ನೇ ವರ್ಲ್ ಅದು. ಅದರಲ್ಲಿ ಆಂಡ್ರೀಷಿಯಮ್ ಅಂತ ಹೇಳಿದರೆ ಮೇಲ್ ಪಾರ್ಟ್ಸ್ಗೆ ಒಟ್ಟಿಗೆ ನಾವು ಆಂಡ್ರೀಷಿಯಮ್ ಅಂತ ಕರಿತೇವೆ. ಆ್ಯಂಡ್ ಇಂಡಿವಿಜುವಲ್ ಯೂನಿಟ್ಸ್ ಆಫ್ ದ ಆಂಡ್ರೀಷಿಯಮ್ ಆರ್ ಕಾಲ್ಡ್ ಸ್ಟೆಮೆನ್ಸ್. ಸೊ ಇದು ಒಂದನ್ನು ನಾವು ತೆಗೆದಿದ್ದೇವೆ, ಇದನ್ನು ನಾವು ಏನಂತ ಕರಿತೇವೆ? ದೇ ಆರ್ ಕಾಲ್ಡ್ ಸ್ಟೆಮೆನ್ಸ್. ಇದು ಒಂದು ಸ್ಟೆಮೆನ್, ಇದು 2 ಸೇರಿದರೆ ಸ್ಟೆಮೆನ್ಸ್ ಆಗ್ತದೆ. ಸೊ ಈಚ್ ಸ್ಟೆಮೆನ್ ಕನ್ಸಿಸ್ಟ್ ಆಫ್ ಅ ಸ್ಲೆಂಡರ್ ಫಿಲಮೆಂಟ್ ಆಸ್ ವೆಲ್ ಆಸ್ ಅಪ್ಪರ್ ಸ್ಟ್ರಕ್ಚರ್ ಕಾಲ್ಡ್ ಆಂಥರ್. ನಿಮಗೆ ಇಲ್ಲಿ ಕೆಳಗಿಂದ ಇಲಾಂಗೇಟೆಡ್ ಸ್ಟ್ರಕ್ಚರ್ ಕಾಣ್ತದೆ, ಅದನ್ನು ನಾವು ಫಿಲಮೆಂಟ್ ಅಂತ ಕರೀತೇವೆ. ಆ್ಯಂಡ್ ಇಟ್ ಈಸ್ ಹೋಲ್ಡಿಂಗ್ ಅನದರ್ ಸ್ಟ್ರಕ್ಚರ್ ವಿಚ್ ಈಸ್ ಕಾಲ್ಡ್ ಆಂಥರ್. ಇದಕ್ಕೆ ಆಂಥರ್ ಅಂತ ಕರೀತಾರೆ. ಇದು ಫಿಲಮೆಂಟ್. Okay, filament is actually the structure which attaches the anther. ಈ ಆಂಥರ್ ಅನ್ನು ಫ್ಲವರಿಗೆ ಅಟ್ಯಾಚ್ ಮಾಡುವಂಥ ಸ್ಟ್ರಕ್ಚರ್ ಅದು ಫಿಲಮೆಂಟ್. ಅದಕ್ಕೆ ಬೇರೆ ಯಾವುದೇ ರೀತಿಯ ಫಂಕ್ಷನ್ಸ್ ಇಲ್ಲ. ಸೊ ಆಂಥರ್ ಏನು? ಇಟ್ ಈಸ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಫ್ಲವರ್ ವಿಚ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ದ ರಿಪ್ರೊಡಕ್ಷನ್. ಈ ಆಂಥರ್ನ ಒಳಗೆ ಇಫ್ ಯು ಕಟ್ ದ ಆಂಥರ್, ಇಫ್ ಯು ಟೇಕ್ ಟ್ರಾನ್ಸ್ವರ್ಸ್ ಸೆಕ್ಷನ್, ಅಡ್ಡಕ್ಕೆ ಅದನ್ನು ಕಟ್ ಮಾಡಿ ನೀವು ನೋಡಿದರೆ ಯು ಕ್ಯಾನ್ ಸಿ ದ ಸ್ಟ್ರಕ್ಚರ್ ಕಾಲ್ಡ್ ಮೈಕ್ರೋಸ್ಪೊರಾಂಜಿಯಮ್. ಸೊ ಈ ಮೈಕ್ರೋಸ್ಪೊರಾಂಜಿಯಮ್ ಅನ್ನುವಂಥದ್ದು ಕೆಲವೊಂದು ಆಂಥರ್ಸಲ್ಲಿ ದೇರ್ ವಿಲ್ ಬಿ ಓನ್ಲಿ 2 ಮೈಕ್ರೋಸ್ಪೊರಾಂಜಿಯಾ. ಇನ್ ಸಮ್ ದೇರ್ ಆರ್ 4 ಮೈಕ್ರೋಸ್ಪೊರಾಂಜಿಯಮ್ ಇನ್ ದ ಡೈಥಿಕಸ್ ಆಂಥರ್. 2 ಲೋಬ್ ಇರುವಂತಹ ಆಂಥರ್ಗಳಲ್ಲಿ 4 ಇಂತಹ ಮೈಕ್ರೋಸ್ಪೊರಾಂಜಿಯಮ್ ಇರ್ತದೆ. ಸೊ ಇದು ಇಟ್ ಈಸ್ ಆ್ಯಕ್ಚುಲಿ 1 ಮೈಕ್ರೋಸ್ಪೊರಾಂಜಿಯಮ್
ವಿಚ್ ಈಸ್ ಎನ್ಲಾರ್ಜ್ಡ್. ಸೊ ಇದರ ಒಳಗೆ ಏನಾಗ್ತದೆ, ಇನ್ಸೈಡ್ ದಿಸ್ ಮೈಕ್ರೋಸ್ಪೊರಾಂಜಿಯಮ್ ದೇರ್ ಈಸ್ ಅ ಪ್ರೋಸೆಸ್ ಕಾಲ್ಡ್ ಮೈಕ್ರೋಸ್ಪೋರೋಜೆನೆಸಿಸ್. ಅದರ ಒಳಗೆ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳುವಂಥ ಪ್ರೋಸೆಸ್ ಆಗ್ತದೆ. ಅದು ಆ್ಯಕ್ಚುಲಿ ಮಿಯೋಸಿಸ್ ಪ್ರೋಸೆಸ್. It is just like gymnosperms, there will be meiosis process which convert these sporogenous tissues. ಇಲ್ಲಿ sporogenous tissues ಅಂತ ಇರ್ತದೆ, ಅದು ಮಿಯೋಸಿಸ್ ಆಗಿ that will produce male spores ಅಥವಾ ಮೈಕ್ರೋಸ್ಪೋರ್ಸ್ ಅಂತ ಹೇಳಿ ಕರೀತೇವೆ ನಾವು. These microspores mature into pollen grains. ಅದರ ಮೆಚುರೇಷನ್ ಆದ ಮೇಲೆ these microspores are called pollen grains. ಸೊ ಇದು ಮೇಲ್ ಪಾರ್ಟ್, ಇದು ಡಿಸ್ಕ್ರಿಪ್ಷನ್. ಸೊ ಈಗ ನಾವೇನು ನೋಡಿದ್ದೇವೆ, ಇನ್ ದ ಫ್ಲವರ್ ದೇರ್ ಆರ್ ಮೇಲ್ ಆಸ್ ವೆಲ್ ಆಸ್ ಫೀಮೇಲ್ ಪಾರ್ಟ್ಸ್. ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಈಸ್ ಕಾಲ್ಡ್ ಆಂಡ್ರೀಶಿಯಮ್. ಇಂಡಿವಿಜುವಲ್ ಯೂನಿಟ್ ಆಫ್ ಆಂಡ್ರೀಶಿಯಮ್ ಈಸ್ ನೋನ್ ಆಸ್ ಸ್ಟೆಮೆನ್. ಸ್ಟೆಮೆನ್ ಹ್ಯಾಸ್ ಗಾಟ್ ಟೂ ಪಾರ್ಟ್ಸ್, ನೇಮ್ಲಿ ಫಿಲಮೆಂಟ್ ಆ್ಯಂಡ್ ಆಂಥರ್. ಆ್ಯಂಡ್ ಆಂಥರ್ ಈಸ್ ಆ್ಯಕ್ಚುಲಿ ದ ರೀಜನ್ ವೇರ್ ಪೋಲನ್ ಗ್ರೈನ್ಸ್ ಆರ್ ಪ್ರೊಡ್ಯೂಸ್ಡ್. ಸೊ ಈ ಆಂಥರಿನಲ್ಲಿರುವ ಈ ಪಾರ್ಟಿಗೆ ಏನು ಹೇಳ್ತೇವೆ, ಮೈಕ್ರೋಸ್ಪೊರಾಂಜಿಯಮ್ ಅಂತ ಹೇಳಿ ಕರೀತೇವೆ. ಇಟ್ ಈಸ್ ಕಾಲ್ಡ್ ಮೈಕ್ರೋಸ್ಪೊರಾಂಜಿಯಮ್. ಮೈಕ್ರೋಸ್ಪೊರಾಂಜಿಯಮ್ ಈಸ್ ದ ಸೈಟ್ ಆಫ್ ಪ್ರೊಡಕ್ಷನ್ ಆಫ್ ಮೈಕ್ರೋಸ್ಪೋರ್ಸ್. ಅದರ ಒಳಗಡೆ ಏನಾಗ್ತದೆ, ಈ ಸ್ಪೋರೋಜಿನಸ್ ಟಿಶ್ಯೂಸ್ ಮಿಯೋಸಿಸ್ ಆಗಿ ಮೈಕ್ರೋಸ್ಪೋರ್ಸ್ ಆಗ್ತದೆ. ದೀಸ್ ಮೈಕ್ರೋಸ್ಪೋರ್ಸ್ ವಿಲ್ ಲೇಟರ್ ಬಿಕಮ್ ಸ್ಟ್ರಕ್ಚರ್ ಕಾಲ್ಡ್ pollen grains. Pollen grains. These pollen grains are further involved in the reproduction. ಅದೇ ರೀತಿ ನಾವು ಲೆಟ್ ಅಸ್ ಸಿ ದ ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್. ಇಲ್ಲಿ ಮಧ್ಯದಲ್ಲಿ ಲಾಸ್ಟ್ ವರ್ಲ್ ಅಂತ ಹೇಳ್ತೇವೆ ನಾವು. ಇಟ್ ಈಸ್ ಜನರಲಿ ಫೋರ್ತ್ ವರ್ಲ್ ಆ್ಯಂಡ್ ದಟ್ ಈಸ್ ನೋನ್ ಆಸ್ ಗೈನೇಶಿಯಮ್. ಫೋರ್ತ್ ವರ್ಲ್ ಈಸ್ ನೋನ್ ಆಸ್ ಗೈನೇಶಿಯಮ್. ಆ್ಯಂಡ್ ಇನ್ ಗೈನೇಶಿಯಮ್ ಯು ಕ್ಯಾನ್ ಸಿ basal ovary and elongated structure called style. It is called style. This one is ovary. It is broad region which encloses the ovules. ಇದರ ಒಳಗೆ ಓವ್ಯೂಲ್ಸ್ ಇರ್ತದೆ. ಇದು ಬ್ರಾಡ್ ಸ್ಟ್ರಕ್ಚರ್, ಇದನ್ನು ಓವರಿ ಅಂತ ಕರಿತೇವೆ ನಾವು. ಇನ್ ದ ಸೇಮ್ ವೇ ನಾನು ಹೇಳಿದ ಹಾಗೆ ಇಟ್ ಈಸ್ ಇಲಾಂಗೇಟೆಡ್ ಸ್ಟ್ರಕ್ಚರ್ ಕಾಲ್ಡ್ ಸ್ಟೈಲ್. ಸ್ಟೈಲಿನ ನಂತರ ಬರುವಂಥದ್ದು ನಮಗೆ ಇಲ್ಲಿ ಸ್ಟಿಗ್ಮಾ. ಸೊ ದಿಸ್ ಈಸ್ ಕಾಲ್ಡ್ ಸ್ಟಿಗ್ಮಾ. ಇಲ್ಲಿ ಬರೀತೇನೆ ನಾನು ಸ್ಟಿಗ್ಮಾ. ಇಟ್ ಈಸ್ ಕಾಲ್ಡ್ ಸ್ಟಿಗ್ಮಾ. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಈಸ್ ಗೈನೇಶಿಯಮ್. ಗೈನೇಶಿಯಮ್ಮಲ್ಲಿ ಕೂಡ ಒಂದು ಅಥವಾ ಜಾಸ್ತಿ ಯೂನಿಟ್ಸ್ ಇರ್ಬೋದು. If you remove single unit, it is called carpel. Carpel has got broader base which is known as ovary. Ovary encloses a structure called ovule. Adhe riti elongated portion of that female part or carpel is called style. Apical portion of that style is known as stigma. So idishtu ee female part alli iruvanta ಸ್ಟ್ರಕ್ಚರ್ಸ್. ಅದರಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ರೀಜನ್ ಇದು. ಸೊ ಇನ್ ದಿಸ್ ಓವರಿ ದೇ ಕಂಟೈನ್ ಓವ್ಯೂಲ್ಸ್. ಓವ್ಯೂಲ್ಸ್ ಆರ್ ಆಲ್ಸೋ ಕಾಲ್ಡ್ ಮೆಗಾಸ್ಪೊರಾಂಜಿಯಮ್. ಓವ್ಯೂಲ್ಸ್ ಆರ್ ಆಲ್ಸೋ ನೋನ್ ಆಸ್ ಮೆಗಾಸ್ಪೊರಾಂಜಿಯಾ. ಇಂಡಿವಿಜುವಲ್ ಓವ್ಯೂಲ್ ಈಸ್ ನೋನ್ ಆಸ್ ಮೆಗಾಸ್ಪೊರಾಂಜಿಯಮ್. ಸೊ ಈ ಮೆಗಾಸ್ಪೊರಾಂಜಿಯಮ್ ಅದರೊಳಗೆ ಏನಿರ್ತದೆ, ಈ ಮೆಗಾಸ್ಪೊರಾಂಜಿಯಮಿನ ಒಳಗೆ ಇಲ್ಲಿ ಹೇಳಿದ ಹಾಗೆ ಇಲ್ಲಿ ಸ್ಪೋರೋಜಿನಸ್ ಟಿಶ್ಯೂ ಅಂತ ಹೇಳಿದೆ ನಾನು. ಈ ಸ್ಪೋರೋಜಿನಸ್ ಟಿಶ್ಯೂಸಿಗೆ ದೇ ಆರ್ ಕಾಲ್ಡ್ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್, MMCs ಅಂತ ಕರೀತಾರೆ. ಹಿಯರ್ ಇಟ್ ಈಸ್ ಕಾಲ್ಡ್ ಮೆಗಾಸ್ಪೋರ್ ಮದರ್ ಸೆಲ್. ಸೊ ಹಿಯರ್ ಇಟ್ ಈಸ್ ಸ್ಮಾಲ್ ಒನ್ ಮೈಕ್ರೋಸ್ಪೋರ್ ಆ್ಯಂಡ್ ಹಿಯರ್ ಇಟ್ ಈಸ್ ಲಾರ್ಜರ್ ಒನ್ ಮೆಗಾಸ್ಪೋರ್. So these megaspore mother cells, they also undergo meiosis and they form the female gametophyte. ಅದು ಫೀಮೇಲ್ ಗ್ಯಾಮಿಟೋಫೈಟ್ ಅನ್ನು ಡೆವಲಪ್ ಮಾಡ್ತದೆ. ಇಲ್ಲಿ ಉಂಟದು. ಆ್ಯಕ್ಚುಲಿ ದಿಸ್ ಒನ್ ಈಸ್ ದ ಫೀಮೇಲ್ ಗ್ಯಾಮಿಟೋಫೈಟ್. ಸೊ ಇನ್ಸೈಡ್ ದಿಸ್ ಫೀಮೇಲ್ ಗ್ಯಾಮಿಟೋಫೈಟ್ ದೇರ್ ಈಸ್ ಡೆವಲಪ್ಮೆಂಟ್ ಆಫ್ ಎಗ್. ಅದರ ಒಳಗೆ ಮೊಟ್ಟೆ ಡೆವಲಪ್ ಆಗ್ತದೆ. ಸೊ ಇಷ್ಟು ಇದನ್ನು ನಾವೇನು ಕರೀತೇವೆ, ಈ ಫೀಮೇಲ್ ಗ್ಯಾಮಿಟೋಫೈಟ್ ಈಸ್ ಆಲ್ಸೋ ನೋನ್ ಆಸ್ ಎಂಬ್ರಿಯೋ ಸ್ಯಾಕ್. ಅದನ್ನು ನಾವು ಎಂಬ್ರಿಯೋ ಸ್ಯಾಕ್ ಅಂತಲೂ ಕೂಡ
ಕರಿತೇವೆ. ಸೊ ಇಟ್ ಈಸ್ ನೋನ್ ಆಸ್ ಎಂಬ್ರಿಯೋ ಸ್ಯಾಕ್. ಆ್ಯಕ್ಚುಲಿ ಎಂಬ್ರಿಯೋ ಸ್ಯಾಕಿನ ಸ್ಟ್ರಕ್ಚರ್ ನೋಡೋದಾದರೆ, ಇನ್ಸೈಡ್ ದಿಸ್ ಎಂಬ್ರಿಯೋ ಸ್ಯಾಕ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್. ಇದರಲ್ಲಿ ಬೇರೆ ಬೇರೆ ರೀತಿಯ ಸೆಲ್ಸ್ ಇರ್ತದೆ. ಸೊ ಇಲ್ಲಿ ಎಟ್ ದ ಬೇಸಲ್ ರೀಜನ್, ಕೆಳಗಿನ ರೀಜನಲ್ಲಿ ನೀವು ನೋಡಿದರೆ ಬೇಸಲ್ ರೀಜನ್ ಹ್ಯಾಸ್ ಗಾಟ್ ಎಗ್. ಇಲ್ಲಿ ಮೊಟ್ಟೆ ಇರ್ತದೆ. ಮೊಟ್ಟೆಯ ಎರಡು ಸೈಡಲ್ಲಿ ನಮಗೇನು ಸಿಗ್ತದೆ, ಎರಡು ಸಿನರ್ಜಿಡ್ಸ್ ಅಂತ ಕರಿತೇವೆ. ಸೊ ದಿಸ್ ಈಸ್ ಎಗ್ ಆ್ಯಂಡ್ ದೀಸ್ ಟೂ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಸಿನರ್ಜಿಡ್ಸ್. They are known as synergids. And in the upper region there are 3 more cells, and in the middle there are 2 nuclei for which there is only 1 cell. ಇದನ್ನು ಪೋಲಾರ್ ನ್ಯೂಕ್ಲಿಯೈ ಅಂತ ಹೇಳಿ ಕರೀತಾರೆ. ಇದನ್ನು ಆಂಟಿಪೋಡಲ್ ಸೆಲ್ಸ್ ಅಂತ ಹೇಳಿ ಕರೀತಾರೆ. ಸೊ ದೀಸ್ ಆರ್ ಆಂಟಿಪೋಡಲ್ಸ್ ಆರ್ ಆಂಟಿಪೋಡಲ್ ಸೆಲ್ಸ್. ದೀಸ್ ಆರ್ polar nuclei. Polar nuclei. So ಇದೇನು ಫೀಮೇಲ್ ಗ್ಯಾಮಿಟೋಫೈಡ್. ಇಫ್ ಯು ಕೌಂಟ್ ದ ಟೋಟಲ್ ನಂಬರ್ ಆಫ್ ಸೆಲ್ಸ್ ಹಿಯರ್, ಇಲ್ಲಿ 1 2 3 4 5 6, ಸೊ 6 ಆ್ಯಂಡ್ ದಿಸ್ ಈಸ್ 7th. 7 ಸೆಲ್ಸ್ ಇರ್ತದೆ ಅದರಲ್ಲಿ. ಇಟ್ ಈಸ್ ಪ್ರೊವೈಡೆಡ್ ವಿತ್ 7 cells ಆ್ಯಂಡ್ 8 nuclei. ಸೊ ದೇರ್ ಆರ್ 8 nuclei ಆ್ಯಂಡ್ 7 cells ಇನ್ ದ ಫೀಮೇಲ್ ಗ್ಯಾಮಿಟೋಫೈಡ್. ಓಕೆ, ಇದು ಗ್ಯಾಮಿಟೋಫೈಟಿನ ಸ್ಟ್ರಕ್ಚರ್. ಸೊ ಇದರಲ್ಲಿ ಎಗ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇಲ್ಲಿ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಯಾವುದು? ಎಗ್. ಅದು ಇಲ್ಲಿರ್ತದೆ. ಈ 2 ಸಿನರ್ಜಿಡ್ಸ್ ಅದನ್ನು ಸಪೋರ್ಟ್ ಮಾಡುವಂಥ ಸ್ಟ್ರಕ್ಚರ್ಸ್. ಓಕೆ, ಇದಿಷ್ಟು ಏನು, ದಿಸ್ ಈಸ್ ಆಲ್ ಅಬೌಟ್ ದ ಮೇಲ್ ಆ್ಯಂಡ್ ಫೀಮೇಲ್ ಪಾರ್ಟ್ಸ್ ಆಫ್ ದ ಆಂಜಿಯೋಸ್ಪರ್ಮ್ ಫ್ಲವರ್. ಓಕೆ, ಆಂಜಿಯೋಸ್ಪರ್ಮ್ ಫ್ಲವರ್. ಈಗ ನಾವೇನು ಮಾಡುವ, ಲೆಟ್ ಅಸ್ ಸಿ ದ ಲೈಫ್ ಸೈಕಲ್ ಆಫ್ ಆಂಜಿಯೋಸ್ಪರ್ಮ್ಸ್. ಲೈಫ್ ಸೈಕಲ್ ಹೇಗೆ ಆಗ್ತದೆ ನೋಡುವ ಅದರದ್ದು. ದಿಸ್ ಈಸ್ ಆಸ್ ಐ ಸೆಡ್ ಬಿಫೋರ್, plant produces different flowers and inside the flower there will be different parts. Inside the flower there will be male and female reproductive parts. The male reproductive parts are called andrecium and female reproductive parts are called gynoecium. ಈಗ ಈ ಗೈನೇಷಿಯಂ ಅಲ್ಲಿ ಸಿಂಗಲ್ ಕಾರ್ಪೆಲ್ ಅನ್ನು ನೋಡಿದಾಗ ದೇರ್ ಈಸ್ ಓವರಿ. ಓವರಿಯ ಒಳಗೆ ಏನಿದೆ, ಓವ್ಯೂಲ್ ಇದೆ, ಆ್ಯಂಡ್ ದ್ಯಾಟ್ ಓವ್ಯೂಲ್ ಈಸ್ ಆಲ್ಸೋ ಕಾಲ್ಡ್ ಮೆಗಾಸ್ಪೊರಾಂಜಿಯಂ. ಅದೇ ರೀತಿ ನೀವು ಮೇಲ್ ಪಾರ್ಟ್ ನೋಡಿದರೆ ಅದು ಸ್ಟೆಮೆನ್. ಸ್ಟೆಮೆನಲ್ಲಿ ಎಪಿಕಲ್ ಪಾರ್ಟ್ ಆ್ಯಂಥರ್. ಆ್ಯಂಥರ್ನ ಒಳಗೆ ಮೈಕ್ರೋಸ್ಪೊರಾಂಜಿಯಾ. ಮೈಕ್ರೋಸ್ಪೊರಾಂಜಿಯಂನ ಒಳಗೆ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಇರ್ತದೆ. ದೋಸ್ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಅಂಡರ್ಗೋ ಮಿಯೋಟಿಕ್ ಡಿವಿಷನ್. ಅವುಗಳು ರಿಡಕ್ಷನ್ ಡಿವಿಷನ್ ಅನ್ನು ಮಾಡ್ತವೆ. ರಿಡಕ್ಷನ್ ಡಿವಿಷನ್ ಆದ ಮೇಲೆ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಮೈಕ್ರೋಸ್ಪೋರ್ಸ್. ಇಲ್ಲಿ ಸ್ಪೋರ್ ಪ್ರೊಡಕ್ಷನ್ ಆಯಿತು. ಇಟ್ ಈಸ್ ದ ಪ್ರೊಡಕ್ಟ್ ಆಫ್ ಮಿಯೋಸಿಸ್. ಸೊ ಮಿಯೋಸಿಸ್ ಆದ ಮೇಲೆ ನೆಕ್ಸ್ಟ್ ಆ ಸ್ಪೋರ್ಸ್ ಏನು ಮಾಡ್ತವೆ, ದೇ ವಿಲ್ ಬಿಕಮ್ ಅ ಸ್ಟ್ರಕ್ಚರ್ ಕಾಲ್ಡ್ ಪೋಲನ್ ಗ್ರೇನ್ಸ್. ಆ್ಯಕ್ಚುಲಿ ಪೋಲನ್ ಗ್ರೇನ್, ಈ ಪೋಲನ್ ಗ್ರೇನ್ ಏನು, ಇಟ್ ಈಸ್ ಮೇಲ್ gametophyte. It is a male gametophyte. When you go back to the previous categories of plants, alli nodi gametophytic generation was the more predominant or independent plant. But here gametophytic generation is restricted to few cells. ಕೆಲವೊಂದು ಸೆಲ್ಲಿಂದ ಆ ಗ್ಯಾಮಿಟೋಫೈಟ್ಸ್ ಆಗ್ತದೆ. ಪೋಲನ್ ಗ್ರೈನ್ ಈಸ್ ದ ಮೇಲ್ ಗ್ಯಾಮಿಟೋಫೈಟ್. ಅದು ಎಷ್ಟು ಸಮಯ ಇರ್ತದೆ, ಕೆಲವು ದಿನಗಳ ತನಕ ಮಾತ್ರ ಇರ್ತದೆ. ಹಾಗಾಗಿ ಅದರದ್ದು ಡ್ಯೂರೇಷನ್, ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಇದೆ ಮೇಲ್ ಗ್ಯಾಮಿಟೋಫೈಟ್. ಇದು ನೀವು ನೋಡಿದರೆ ಇಲ್ಲಿ. ಸೊ ಇಲ್ಲಿ ಏನಾಗ್ತದೆ, ದ್ಯಾಟ್ ಕಂಟೈನ್ಸ್ ಮೇಲ್ ನ್ಯೂಕ್ಲಿಯೈ. ಈ ಒಂದು ಪೋಲನ್ ಗ್ರೈನ್ ಏನಿದೆ ಅದರ ಒಳಗೆ 2-3 ನ್ಯೂಕ್ಲಿಯಸ್ ಇರ್ತದೆ. ಅದರಲ್ಲಿ ಮೇಲ್ ನ್ಯೂಕ್ಲಿಯಸ್ 2. ಮೇಲ್ ನ್ಯೂಕ್ಲಿಯಲ್ಲಿ 2 ಇರ್ತದೆ. ಇನ್ನೊಂದು ವೆಜಿಟೇಟಿವ್ ನ್ಯೂಕ್ಲಿಯಸ್ ಅಂತ ಹೇಳಿ ಇರ್ತದೆ. ಆ್ಯಂಡ್ ದೀಸ್ 2 ಮೇಲ್ ನ್ಯೂಕ್ಲಿಯೈ ಆರ್ ಇಂಪಾರ್ಟೆಂಟ್ ಫಾರ್ ದ ಫರ್ಟಿಲೈಸೇಷನ್. ಈಗ ಏನಾಯಿತು, ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಪಾಲಿನೇಷನ್, ಈ ಪಾಲಿನೇಷನ್ ಆಗ್ತದೆ. ಪಾಲಿನೇಷನ್ ಆದಾಗ ದಿಸ್ ಪೋಲನ್ ಗ್ರೈನ್ ವಿಲ್ ಫಾಲೋ ಆನ್ ಟು ದ ಸ್ಟಿಗ್ಮಾ. ಈ ಪೋರ್ಷನಲ್ಲಿ ಅದು ಬಂದು ಲ್ಯಾಂಡ್ ಆಗ್ತದೆ. ಸೊ ವೆನ್ ದೇ reach or land over the stigma, this pollen will germinate. ಇದು
ಮೊಳಕೆ ಹೊಡೀತದೆ, ಜರ್ಮಿನೇಟ್ ಆಗ್ತದೆ. ಆ ಜರ್ಮಿನೇಟ್ ಆಗುವಾಗ ದೀಸ್ ಟು ಮೇಲ್ ನ್ಯೂಕ್ಲಿಯೈ ಆರ್ ಕ್ಯಾರಿಡ್ ಇನ್ ಟು ದ ಓವರಿ. ಸೊ ಓವರಿಯನ್ನು ಪಾಸ್ ಆಗಿ ಅದು ಹೋಗಿ ಎಲ್ಲಿ ಹೋಗ್ತದೆ? ಇಟ್ ವಿಲ್ ಗೋ ಟು ದ ಓವ್ಯೂಲ್. ಇದರ ಸುತ್ತ ಇರುವಂಥದ್ದೇನು? ಅದು ಓವ್ಯೂಲ್. ಆ ಓವ್ಯೂಲಿನ ಒಳಗೆ ಹೋಗಿ ದೇರ್ ಈಸ್ ಸ್ಮಾಲ್ ಓಪನಿಂಗ್ ಇನ್ ದ ಓವ್ಯೂಲ್. ಅದರ ಮೂಲಕ ದಿಸ್ ಪೋಲನ್ ಟ್ಯೂಬ್ ವಿಲ್ ಎಂಟರ್ ದ ಫೀಮೇಲ್ ಗ್ಯಾಮಿಟೋಫೈಟ್. ಇಲ್ಲಿ ಕೂಡ ಇದು ಫೀಮೇಲ್ ಗ್ಯಾಮಿಟೋಫೈಟ್. ಇಟ್ ಈಸ್ ಆಲ್ಸೋ ನಾಟ್ ಇಂಡಿಪೆಂಡೆಂಟ್. ಇಟ್ ಈಸ್ ಆಲ್ಸೋ ಆಫ್ ದ ವೆರಿ ಶಾರ್ಟ್ ಡ್ಯೂರೇಷನ್. ಸೊ ಇಲ್ಲಿ ಈ ಪೋಲನ್ ಗ್ರೇನ್ಸ್ ಏನಿದೆ, ಪೋಲನ್ ಗ್ರೇನಿಂದ ಬಂದಂಥ 2 ಮೇಲ್ ನ್ಯೂಕ್ಲಿಯೈ ದೇ ಫರ್ಟಿಲೈಸ್ ದ ಎಂಬ್ರಿಯೋ ಸ್ಯಾಕ್. ಸೊ ಒನ್ ವಿಲ್ ಫ್ಯೂಸ್ ವಿತ್ ದ ಎಗ್. ಇಲ್ಲಿ ಒಂದು ಮೊಟ್ಟೆಯೊಟ್ಟಿಗೆ ಫ್ಯೂಸ್ ಆದರೆ ಇನ್ನೊಂದು ಮೇಲ್ ಗ್ಯಾಮಿಟ್ ಏನು ಮಾಡ್ತದೆ? ಇಟ್ ವಿಲ್ ಫ್ಯೂಸ್ ವಿತ್ ದ ಮಿಡಲ್ ಸೆಲ್ಸ್ ಕಾಲ್ಡ್ ಪೋಲಾರ್ ನ್ಯೂಕ್ಲಿಯೈ. ಆ ಮಿಡಲ್ ಸೆಲ್ಲಿನೊಟ್ಟಿಗೆ ಫ್ಯೂಸ್ ಆಗ್ತದೆ. ಸೊ ವೆನ್ ದೇ ಫರ್ಟಿಲೈಸ್ ದಿಸ್ ಸ್ಟ್ರಕ್ಚರ್ ವಿಲ್ ಬಿಕಮ್ 3N. ಅದನ್ನು ನಾವೇನು ಹೇಳ್ತೇವೆ? ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೇವೆ. ಇಟ್ ವಿಲ್ ಬಿಕಮ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಸೊ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇಟ್ ವಿಲ್ ಡೆವಲಪ್ ಇಂಟು ಎಂಡೋಸ್ಪರ್ಮ್. ಇದು ಫುಡ್. ಇಲ್ಲಿ ಎಂಬ್ರಿಯೋ ಡೆವಲಪ್ ಆಗ್ತದೆ. ಯಾವುದರಿಂದ? ಈ ಎಗ್ ಫರ್ಟಿಲೈಸ್ ಆದಾಗ ದ್ಯಾಟ್ ವಿಲ್ ಲೀಡ್ ಟು ದ ಫಾರ್ಮೇಷನ್ ಆಫ್ zygote. So this zygote will develop into embryo and embryo will get the required food from the primary endosperm nucleus. So ಇದೇ ರೀತಿ ಏನಾಯಿತು ನೆಕ್ಸ್ಟಿಗೆ? ದಟ್ zygote will continue its development inside. ಇದರ ಒಳಗೆ ಇರ್ತದೆ, ಅದು ಅಟ್ಯಾಚ್ ಆಗಿನೇ ಇರ್ತದೆ, ಅಲ್ಲೇ ಅದರ ಡೆವಲಪ್ಮೆಂಟ್ ಆಗ್ತದೆ. ಅದು ಡೆವಲಪ್ಮೆಂಟ್ ಆಗಿ ಯು ಕ್ಯಾನ್ ಸಿ ದ ಡೆವಲಪ್ಮೆಂಟ್ ಆಫ್ zygote ಇಂಟು ಎಂಬ್ರಿಯೋ. ಅದು ಮೈಟೋಸಿಸ್ ಇಂದ ಡೆವಲಪ್ ಆಗುವಂಥದ್ದು. ದ್ಯಾಟ್ ವಿಲ್ ಬಿಕಮ್ ಎಂಬ್ರಿಯೋ ಆ್ಯಂಡ್ ದಟ್ ಎಂಬ್ರಿಯೋ ವಿಲ್ ಫೈನಲಿ ಡೆವಲಪ್ ಇಂಟು ನ್ಯೂ ಪ್ಲ್ಯಾಂಟ್. ಈ ಎಂಬ್ರಿಯೋ ಎಲ್ಲಿರ್ತದೆ? ಇಟ್ ಈಸ್ ಆ್ಯಕ್ಚುಲಿ ಫೌಂಡ್ ಇನ್ಸೈಡ್ ದ ಸೀಡ್. ಇಲ್ಲಿ ಓವರಿ ಏನಾಗ್ತದೆ? ಇಟ್ ವಿಲ್ ಬಿಕಮ್ ಫ್ರೂಟ್ ಆ್ಯಂಡ್ ಓವ್ಯೂಲ್ ವಿಲ್ ಬಿಕಮ್ ದ ಸೀಡ್. ಈ ಫರ್ಟಿಲೈಸೇಷನ್ ಆದ ನಂತರ ಆ್ಯಕ್ಚುಲಿ ಈ ಓವ್ಯೂಲ್ ಪೂರ್ತಿ ಸ್ಟ್ರಕ್ಚರ್ ಏನುಂಟು ಅದು ದ್ಯಾಟ್ ವಿಲ್ ಬಿಕಮ್ ಸೀಡ್. ಇನ್ಸೈಡ್ ಸೀಡ್ ವಿ ಕ್ಯಾನ್ ಸಿ ದ ಎಂಬ್ರಿಯೋ. ಆ ಸೀಡಿನ ಒಳಗೆ ನಮಗೆ ಈ ಎಂಬ್ರಿಯೋದ ಡೆವಲಪ್ಮೆಂಟ್ ಆಗುವಂಥದ್ದು. ಸೊ ಇದರ ನಂತರ ನಾವೇನು ಮಾಡ್ತೇವೆ? ಈ ಸೀಡ್ಸನ್ನು ನೆಲಕ್ಕೆ ಹಾಕಿದಾಗ ಅಥವಾ ನ್ಯಾಚುರಲಿ ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಸೀಡ್ ಡಿಸ್ಪರ್ಸಲ್. ಇನ್ ಆಂಜಿಯೋಸ್ಪರ್ಮ್ಸ್ ದೇ have got elaborate method of seed dispersal. They may land in different parts and ಈಗ ನೀವು ನೋಡಿ ಅಜ್ಜನ ಗಡ್ಡ ಅಂತ ನೋಡಿರ್ಬೋದು. ಸೊ ಅದೇನು ಮಾಡ್ತದೆ? ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹಾರಿಕೊಂಡು ಹೋಗ್ತದೆ. ಎಲ್ಲಿ ಅದಕ್ಕೆ ಒಳ್ಳೆಯ ಸಬ್ಸ್ಟ್ರೇಟ್ ಸಿಗ್ತದೆ, ದೇ ವಿಲ್ ಲ್ಯಾಂಡ್ ಓವರ್ ದೇರ್ ಆ್ಯಂಡ್ ಕಂಟಿನ್ಯೂ ದೇರ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರೊಡ್ಯೂಸ್ ಅ ನ್ಯೂ ಪ್ಲ್ಯಾಂಟ್. ದೇ ಜರ್ಮಿನೇಟ್ ಆ್ಯಂಡ್ ಪ್ರೊಡ್ಯೂಸ್ ದ ನ್ಯೂ ಪ್ಲ್ಯಾಂಟ್. ಸೊ ಈ ಪ್ಲ್ಯಾಂಟ್ ಮತ್ತೆ ಏನು ಮಾಡ್ತದೆ? ಇಟ್ ವಿಲ್ ಕಂಟಿನ್ಯೂ ವಿತ್ ದ ಸೇಮ್ ಟೈಪ್ ಆಫ್ ಸೈಕಲ್. So I can say here that there is a alternation of generation. ಈಗ ನಾವೇನು ಮಾಡುವ? ಲೆಟ್ ಅಸ್ ಸಿ ದ ಪ್ಲಾಯ್ಡಿ. ಪ್ಲಾಯ್ಡ್ ಅಂತ ಹೇಳಿದ್ರೆ ಈಗ ನಾವು ಹ್ಯಾಪ್ಲಾಯ್ಡ್, ಡಿಪ್ಲಾಯ್ಡ್ ಅಂತ ಎಲ್ಲ ಹೇಳ್ತಾ ಇದ್ದೇವಲ್ವಾ? ಸೊ ಅದನ್ನು ನಾವು ನೋಡುವ. ಈ ಆಂಜಿಯೋಸ್ಪರ್ಮ್ಸಲ್ಲಿ ಪ್ರಿಡಾಮಿನೆಂಟ್ ಪ್ಲ್ಯಾಂಟ್, ಹೊರಗಿಂದ ನಮಗೆ ಕಾಣುವ ದೊಡ್ಡ ಪ್ಲ್ಯಾಂಟ್ ಬಾಡಿ ಏನಿದೆ, ನಿಮ್ಮ ಮನೆಯ ಪಕ್ಕ ಇದ್ದರೆ ಕೋಕೋನಟ್ ಪ್ಲ್ಯಾಂಟ್ ಅಥವಾ ಬನಾನಾ ಪ್ಲ್ಯಾಂಟ್, ಇದೆಲ್ಲದೂ ಕೂಡ ಏನು? ದೇ ಆರ್ ಸ್ಪೋರೋಫೈಟ್ಸ್. They are sporophytes. So it is the most prominent generation. It is the most prominent generation called sporophyte. ಇದು ತುಂಬ ಡಾಮಿನೆಂಟ್ ಆಗಿ ಕೂಡ ಇರ್ತದೆ. ಇಟ್ ಈಸ್ ಫೋಟೋಸಿಂಥೆಟಿಕ್ ಆ್ಯಂಡ್ ಇಟ್ ಲಿವ್ಸ್ ಫಾರ್ ಮೆನಿ ಇಯರ್ಸ್. ಕೆಲವೊಂದು 200-300 ಅದಕ್ಕಿಂತ ಹೆಚ್ಚು ವರ್ಷ ಬದುಕುವಂಥ ಈ ಸ್ಪೋರೋಫೈಟ್ಸ್ ಇದೆ. ಸೊ ಈ ಸ್ಪೋರೋಫೈಟ್ಸಲ್ಲಿ ಏನಾಗಿದೆ ಅಂತ ಹೇಳಿದರೆ ದೇರ್ ಈಸ್ ಡೆವಲಪ್ಮೆಂಟ್ ಆಫ್ ಫ್ಲವರ್. ನಾವು ನೋಡಿದ್ದೇವೆ ಈ ಫ್ಲವರಿನ ಒಳಗೆ ಆಗುವಂಥದ್ದೇನು? ಡೆವಲಪ್ಮೆಂಟ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟೋಫೈಟ್ಸ್. ಇದು ಪೋಲನ್ ಗ್ರೇನಲ್ಲಿ ಇದ್ದರೆ ಮೇಲ್ ಗ್ಯಾಮಿಟೋಫೈಟ್. ಫೀಮೇಲ್ ಗ್ಯಾಮಿಟೋಫೈಟ್ ಎಲ್ಲಿ ಡೆವಲಪ್ ಆಗ್ತದೆ? ಇಟ್ ಡೆವಲಪ್ಸ್ ಇನ್ಸೈಡ್ ದ ಓವ್ಯೂಲ್. ಈ ಓವ್ಯೂಲಿನ ಒಳಗೆ ಫೀಮೇಲ್ ಗ್ಯಾಮಿಟೋಫೈಟ್ ಡೆವಲಪ್ ಆದದು ಆ್ಯಂಡ್ ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ದ ಫ್ಲವರ್. ಅದು ಹೂವಿನ ಒಳಗೆ ಇರ್ತದೆ ಮತ್ತು ಕೆಲವೇ ದಿನ ಅದು ಇರುವಂಥದ್ದು ಆ ಗ್ಯಾಮಿಟೋಫೈಟಿಕ್ ಜನರೇಷನ್. ಹಾಗಾಗಿ ವಿ ಕ್ಯಾನ್ ಸೇ ದ್ಯಾಟ್ ಗ್ಯಾಮಿಟೋಫೈಟಿಕ್ ಜನರೇಷನ್ ಈಸ್ ನಾಟ್ ಪ್ರಿಡಾಮಿನೆಂಟ್, ಇಟ್ ಈಸ್ ನಾಟ್ ಇಂಡಿಪೆಂಡೆಂಟ್, ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಸ್ಪೋರೋಫೈಟ್ ಫಾರ್ ಇಟ್ಸ್ ರಿಕ್ವೈರ್ಮೆಂಟ್ಸ್.
ಆ್ಯಂಡ್ ಇಟ್ ಈಸ್ ವೆರಿ ಶಾರ್ಟ್ ಡ್ಯೂರೇಷನ್. ನೋಡಿ ಎಷ್ಟು ಕಮ್ಮಿ ದಿನದಲ್ಲಿ ಅದು ಫರ್ಟಿಲೈಸೇಷನ್ ಆಗಿ ಮತ್ತು ಗ್ಯಾಮಿಟ್ಸ್ ಝೈಗೋಟ್ ಡೆವಲಪ್ ಆಗಿ ಇಟ್ ವಿಲ್ ಕನ್ವರ್ಟ್ ಇಟ್ ಸೆಲ್ಫ್ ಇಂಟು ಸ್ಪೋರೋಫೈಟಿಕ್ ಪ್ಲ್ಯಾಂಟ್. ಹಾಗಿರುವಾಗ ಈ ಒಂದು ಫೇಸ್ ತುಂಬ ಜಾಸ್ತಿ ರೆಡ್ಯೂಸ್ ಆಗಿದೆ ಇಲ್ಲಿ. ಹಾಗಾದರೆ ಪ್ಲಾಯ್ಡಿ ನಿಮಗೆಲ್ಲರಿಗೂ ಗೊತ್ತಿದೆ, ಪ್ಲಾಯ್ಡಿ ಆಫ್ ದ ಪ್ಲ್ಯಾಂಟ್ಸ್ always gametophytic generation are or gametophytic plants are haploid. ಎಲ್ಲ ಕೇಸಸಲ್ಲಿ ಕೂಡ ಹಾಗೆ gametophytes. These gametophytes are haploid. Again you should know it is only one set of chromosomes. And sporophytic generation which is always diploid. ಎರಡು ಸೆಟ್ ಕ್ರೋಮೋಸೋಮ್ ಅದರಲ್ಲಿ ಇರ್ತದೆ. ಈಗ ವಿ ವಿಲ್ ಅಸೈನ್ ದ ಪ್ಲಾಯ್ಡಿ. ನಿಮಗೆ ಗೊತ್ತಿದೆ ಈ ಪ್ರೋಸೆಸ್ ಏನಂತ ಹೇಳಿಕೊಂಡು. ಈ ಸ್ಪೋರೋಫೈಟ್ ಇದೇನೋ ಇಟ್ ಈಸ್ 2n, ಇಟ್ ಈಸ್ ಡಿಪ್ಲಾಯ್ಡ್ ಇನ್ ನೇಚರ್ ಆ್ಯಂಡ್ ಆಲ್ ಪಾರ್ಟ್ಸ್ ಆಫ್ ದ ಫ್ಲವರ್ ಆರ್ ಆಲ್ಸೋ ಡಿಪ್ಲಾಯ್ಡ್. ಆ್ಯಂಡ್ ಸ್ಪೋರೋಜಿನಸ್ ಟಿಶ್ಯೂಸ್, ಮೈಕ್ರೋಸ್ಪೋರ್ ಮದರ್ ಸೆಲ್ ಆಗಲಿ ಅಥವಾ ಮೆಗಾಸ್ಪೋರ್ ಮದರ್ ಸೆಲ್ ಆಗಲಿ, ಅವುಗಳು ಎರಡರಲ್ಲಿ ಕೂಡ ಏನಿರ್ತದೆ, ದೇ ಆರ್ ಡಿಪ್ಲಾಯ್ಡ್. ಬಟ್ ಆಫ್ಟರ್ ಮಿಯೋಟಿಕ್ ಡಿವಿಷನ್, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಮಿಯೋಟಿಕ್ ಡಿವಿಷನಲ್ಲಿ ದೇರ್ ಈಸ್ ಫಾರ್ಮೇಷನ್ ಆಫ್ 4 cells, 4 cells. ಒಂದು ಸೆಲ್ ಡಿವೈಡ್ ಆದಾಗ ದೇರ್ ಈಸ್ ಫಾರ್ಮೇಷನ್ ಆಫ್ 4 cells. ಸೊ ಆ 4 cells ಫಾರ್ಮೇಷನ್ ಆಗುವಾಗ ಅಲ್ಲಿ 2 ಸ್ಟೇಜಸ್ ಇರ್ತದೆ ಮಿಯೋಸಿಸಲ್ಲಿ. ಫಸ್ಟ್ ಮಿಯೋಸಿಸ್ ಮತ್ತು ಸೆಕೆಂಡ್ ಮಿಯೋಸಿಸ್. ಫಸ್ಟ್ ಮಿಯೋಸಿಸ್ ಆಸ್ ವೆಲ್ ಆಸ್ ಸೆಕೆಂಡ್ ಮಿಯೋಟಿಕ್ ಡಿವಿಷನ್. ಸೊ ಫಸ್ಟ್ ಮಿಯೋಸಿಸ್, ಸೆಕೆಂಡ್ ಮಿಯೋಸಿಸ್. ಈ ಫಸ್ಟ್ ಮಿಯೋಸಿಸಲ್ಲಿ ಆ್ಯಕ್ಚುಲಿ 2n ಇದ್ದದ್ದು n ಆಗಿ ರೆಡ್ಯೂಸ್ ಆಗೋದು. ಸೆಕೆಂಡ್ ಮಿಯೋಸಿಸಲ್ಲಿ ಈ ಸೆಲ್ಸ್ ದೇ ವಿಲ್ ಕಂಟಿನ್ಯೂ ವಿತ್ ದ n ನಂಬರ್ ಆಫ್ ಕ್ರೋಮೋಸೋಮ್ಸ್ ವಿದೌಟ್ ಎನಿ ರಿಡಕ್ಷನ್. ಅಲ್ಲಿ ರಿಡಕ್ಷನ್ ಆಗೋದಿಲ್ಲ, ಇದೇ ಕಂಟಿನ್ಯೂ ಆಗ್ತದೆ. ಬಟ್ ಆಫ್ಟರ್ ಮಿಯೋಸಿಸ್ ವಿ ಆರ್ ಗೋಯಿಂಗ್ ಟು ಗೆಟ್ 4 cells. ಒಂದು ಸೆಲ್ ಅಲ್ಲ, ನಮಗೆ 4 ಸೆಲ್ ಸಿಗ್ತದೆ. ಫಸ್ಟ್ ಮಿಯೋಸಿಸಲ್ಲಿ ಇಲ್ಲಿ 2 ಆಗ್ತದೆ, 2 ಇದ್ದದ್ದು 4 ಆಗ್ತದೆ. ಸೊ ಹೀಗೆ ಆಗುವಾಗ ಏನಾಯಿತು, ದೀಸ್ ಸ್ಪೋರೋಜಿನಸ್ ಟಿಶ್ಯೂಸ್ ಬೋತ್ ದೇ ವಿಲ್ ಫಾರ್ಮ್ ಹ್ಯಾಪ್ಲಾಯ್ಡ್ ಸ್ಟ್ರಕ್ಚರ್ಸ್. ಹಾಗಾದರೆ ಪೋಲನ್ ಗ್ರೇನ್ ಕೂಡ ಇಟ್ ಈಸ್ ಹ್ಯಾಪ್ಲಾಯ್ಡ್ ಆ್ಯಂಡ್ ಫೀಮೇಲ್ ಗ್ಯಾಮೆಟೋ ಲೈಕ್ ಫೀಮೇಲ್ ಸ್ಪೋರ್ ಆಲ್ಸೋ ಇಟ್ ಈಸ್ ಹ್ಯಾಪ್ಲಾಯ್ಡ್ ಇನ್ ನೇಚರ್. ಇಲ್ಲಿ ಕೂಡ ಅದು ಹ್ಯಾಪ್ಲಾಯ್ಡ್. ಅದನ್ನೇನು ಹೇಳ್ತೇವೆ, ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ಅದನ್ನು ನೀವು ಇಲ್ಲಿ ನೋಟಿಸ್ ಮಾಡಬೇಕು. ಏನಂತ ಹೇಳಿದರೆ 4 cells ಏನಾಗ್ತದೆ, ಈ ಮೇಲಲ್ಲಿ ಆದಂಥ 4 cells, ಆಲ್ 4 cells ಆರ್ ಫಂಕ್ಷನಲ್. ಈಗ ನೀವು ಒಂದು ಸ್ಪೋರೋಜಿನಸ್ ಟಿಶ್ಯೂವನ್ನು ಟ್ರೇಸ್ ಮಾಡಿದರೆ 4 ಪೋಲನ್ ಗ್ರೇನ್ಸ್ ಅದರಿಂದ ಡೆವಲಪ್ ಆಗ್ತದೆ. ಆಲ್ 4 ಆರ್ ಫಂಕ್ಷನಲ್. ಬಟ್ ಇನ್ ದ ಕೇಸ್ ಆಫ್ ಫೀಮೇಲ್, ಈ ಒಂದು ಸ್ಪೋರೋಜಿನಸ್ ಟಿಶ್ಯೂಸಿಂದ ನಮಗೆ ಫಸ್ಟ್ ಮಿಯೋಸಿಸಲ್ಲಿ 2 ಸೆಲ್ ಆದರೆ ಸ್ಪೋರೋಜಿನಸ್ ಟಿಶ್ಯೂ 2 ಸೆಲ್ ಆಗ್ತದೆ, ಆಗಲೇ n ಆಗ್ತದೆ, ಅದು 2n ಇದ್ದದ್ದು. ಆ್ಯಂಡ್ ಅಗೈನ್ ದೇ ವಿಲ್ ಡಿವೈಡ್ ಆ್ಯಂಡ್ ಫಾರ್ಮ್ 4 cells. 4 cells ಆದರೂ ಕೂಡ ದೀಸ್ 3 ವಿಲ್ ಡಿಜನರೇಟ್. ಇದು 3 ಕೂಡ ಡಿಜನರೇಟ್ ಆಗ್ತದೆ, ಹಾಳಾಗಿ ಹೋಗ್ತದೆ ಅದು. ಇದು ಏನಾಯಿತು, ಈ ಒಂದು ಸೆಲ್ ಮಾತ್ರ ಫಂಕ್ಷನಲ್. ಇಂಥ ಡೆವಲಪ್ಮೆಂಟನ್ನು ನಾವು ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಮೋನೋಸ್ಪೋರಿಕ್ ಡೆವಲಪ್ಮೆಂಟ್, ಇಟ್ ಈಸ್ ನೋನ್ ಆಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ಸೊ ಪೋಲನ್ ಗ್ರೇನ್ ಈಸ್ ಆಲ್ಸೋ ಹ್ಯಾಪ್ಲಾಯ್ಡ್ ಆ್ಯಂಡ್ ದಿಸ್ ಏನು ಸ್ಪೋರ್ ಫಾರ್ಮ್ಡ್ ಬೈ ಇಲ್ಲಿ ಇಂಟರ್ಮೀಡಿಯೇಟ್ ಸ್ಟೇಜ್, ಅದು ಅದರ ನಂತರ ಇದಾಗುವಂಥದ್ದು. ಸೊ ಹಿಯರ್ ಆಲ್ಸೋ ಇಟ್ ಈಸ್ ಹ್ಯಾಪ್ಲಾಯ್ಡ್. 2 ಕೂಡ ಹ್ಯಾಪ್ಲಾಯ್ಡ್. ದೋಸ್ 2 ಹ್ಯಾಪ್ಲಾಯ್ಡ್ ಸ್ಟ್ರಕ್ಚರ್ಸ್ ದೇ ಫ್ಯೂಸ್. ಅಲ್ಲಿ ಏನಾಗ್ತದೆ, ಅವು 2 ಫ್ಯೂಸ್ ಆಗ್ತವೆ. ಫ್ಯೂಸ್ ಆದ ಮೇಲೆ ಏನಾಯಿತು, ಅಲ್ಲಿ ಝೈಗೋಟ್ ಫಾರ್ಮೇಷನ್ ಆಗ್ತದೆ. ಸೊ ಹ್ಯಾಪ್ಲಾಯ್ಡ್ ಪ್ಲಸ್ ಹ್ಯಾಪ್ಲಾಯ್ಡ್ ವಿಲ್ ಬಿಕಮ್ ಡಿಪ್ಲಾಯ್ಡ್. ಎಗ್ ಇಲ್ಲಿ ಹ್ಯಾಪ್ಲಾಯ್ಡ್ ಇರ್ತದೆ. ಇಲ್ಲಿ ಮೇಲ್ ಸೆಲ್ಸ್ ಆಲ್ಸೋ ದೇ ಆರ್ ಹ್ಯಾಪ್ಲಾಯ್ಡ್ ಇನ್ ನೇಚರ್. ಸೊ 2 ಏನು ಫರ್ಟಿಲೈಸೇಷನ್ ಆದಾಗ ದಟ್ ವಿಲ್ ಬಿಕಮ್ ಝೈಗೋಟ್ ವಿಚ್ ಹ್ಯಾಸ್ ಗಾಟ್ ಡಿಪ್ಲಾಯ್ಡ್ ಕ್ರೋಮೋಸೋಮ್ಸ್. ಸೊ ಆ ಡಿಪ್ಲಾಯ್ಡ್ ಎಂಬ್ರಿಯೋ ಏನಾಗ್ತದೆ, ಈ ಡಿಪ್ಲಾಯ್ಡ್ ಸ್ಟ್ರಕ್ಚರ್ ಏನಾಗ್ತದೆ ಝೈಗೋಟ್, ಇಟ್ ವಿಲ್ ಅಂಡರ್ಗೋ ಮೈಟೋಸಿಸ್. ಅಂದರೆ ಅಲ್ಲೇನು ರಿಡಕ್ಷನ್ ಡಿವಿಷನ್ ಆಗೋದಿಲ್ಲ, ಇಟ್ ವಿಲ್ ಅಂಡರ್ಗೋ ಮೈಟೋಸಿಸ್ ಆ್ಯಂಡ್ ಫಾರ್ಮ್ ದ ಎಂಬ್ರಿಯೋ. ದ್ಯಾಟ್ ಎಂಬ್ರಿಯೋ ವಿಲ್ ಲೇಟರ್ ಜರ್ಮಿನೇಟ್ ಆ್ಯಂಡ್ ಪ್ರೊಡ್ಯೂಸ್ ದ ಸ್ಪೋರೋಫೈಟ್. ಸೊ ಇದು ಕೂಡ 2n, ಇಟ್ ಈಸ್ ಆಲ್ಸೋ ಡಿಪ್ಲಾಯ್ಡ್. ಸೊ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಈಸ್ ಫಾರ್ಮ್ಡ್.
So this is all about the life cycle of angiosperms. So life cycle of the angiosperm, it shows alternation of generation again between haploid, gametophyte and diploid sporophytic generations. So there will be, it is in the form of cycle. Sporophytic generation will give rise to gametophytic generation, and gametophytic generation is going to give rise to sporophytic generation. ಸೊ ಇದನ್ನು ನಾವು ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಹೇಳ್ತೇವೆ. ಆ್ಯಕ್ಚುಲಿ ಇಲ್ಲಿ ಎಸೆಕ್ಷುವಲ್ ಫೇಸ್ ಮತ್ತು ಸೆಕ್ಷುವಲ್ ಫೇಸ್, ಎಸೆಕ್ಷುವಲ್ ಫೇಸ್ ಆಲ್ಟರ್ನೇಟ್ಸ್ ವಿತ್ ದ ಸೆಕ್ಷುವಲ್ ಫೇಸ್. ಓಕೆ, ಸೊ ದಿಸ್ ಈಸ್ ದ ಸ್ಟೋರಿ ಆಫ್ ಆಂಜಿಯೋಸ್ಪರ್ಮ್ಸ್. ಆ್ಯಂಡ್ ಐ ಫಾರ್ಗಾಟ್ ಟು ಟೆಲ್ ಯು ಅಬೌಟ್ ದ ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ಟ್ರಿಪಲ್ ಫ್ಯೂಷನ್. ಅದೇನಂತ ಒಂದು ಹೇಳಿ ನಿಮಗೆ ಈ ಟಾಪಿಕನ್ನು ಐ ವಿಲ್ ಕನ್ಕ್ಲೂಡ್ ದಿಸ್. ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ಟ್ರಿಪಲ್ ಫ್ಯೂಷನ್. ಇಲ್ಲಿ ಸ್ಪೆಷಾಲಿಟಿ ಏನು ಗೊತ್ತುಂಟಾ ನಿಮಗಿಲ್ಲಿ ಗೊತ್ತಿದೆ, ಪೋಲನ್ ಗ್ರೇನ್ಸ್. ಪೋಲನ್ ಗ್ರೇನಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇದೆ? ದೇರ್ ಆರ್ 2 ನ್ಯೂಕ್ಲಿಯೈ, 2 ಮೇಲ್ ನ್ಯೂಕ್ಲಿಯೈ. ದೇರ್ ಆರ್ 2 ಮೇಲ್ ನ್ಯೂಕ್ಲಿಯೈ. ದಿಸ್ ಈಸ್ ಪೋಲನ್ ಗ್ರೈನ್. ಪೋಲನ್ ಗ್ರೈನಲ್ಲಿ ಒಂದು ವೆಜಿಟೇಟಿವ್ ನ್ಯೂಕ್ಲಿಯಸ್ ಅಂತ ಇದೆ, ಅದಕ್ಕೆ ಹೆಚ್ಚು ಫಂಕ್ಷನ್ ಇಲ್ಲ. ಹಾಗಾಗಿ ವಿ ವಿಲ್ ಲರ್ನ್ ವಿಚ್ ಈಸ್ ಇಂಪಾರ್ಟೆಂಟ್ ಹಿಯರ್. ಎರಡು, ಒಂದು ಮೇಲ್ ಇನ್ನೊಂದು ಮೇಲ್ ನ್ಯೂಕ್ಲಿಯಸ್. ಸೊ ಇದೇನು ಫೀಮೇಲ್ ಗ್ಯಾಮಿಟೋಫೈಟ್. ಇದರೊಳಗೆ ಏನುಂಟು, ಮೊಟ್ಟೆ ಇಲ್ಲಿದೆ, ಹಿಯರ್ egg is situated here, and there are 2 primary endosperm nuclei and polar cells at the antipodal cells in the other side. So these are polar nuclei. This is the polar cell. So ಇಲ್ಲಿ ಈ ಜರ್ಮಿನೇಷನ್ ಆಗುವಾಗ ಒಂದು ನ್ಯೂಕ್ಲಿಯಸ್ ಏನು ಮಾಡ್ತದೆ, ಇಟ್ ವಿಲ್ ಫ್ಯೂಸ್ ವಿತ್ ದ ಎಗ್ ಆ್ಯಂಡ್ ಅನದರ್ ನ್ಯೂಕ್ಲಿಯಸ್ ವಿಲ್ ಫ್ಯೂಸ್ ವಿತ್ ದ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಸೊ ಇದರಲ್ಲಿ it will fuses with the polar nuclei and it will form primary endosperm nucleus. ಹಾಗಾದರೆ ಇಲ್ಲಿ ಏನಾಗ್ತದೆ, there will be 2 times fertilization. So 2 times fertilization ಆಗೋದ್ರಿಂದ it is called double fertilization. Fertilization occurs for the 2 times. One will fertilize the egg, another will fertilize the polar nucleus. That's why it is called double fertilization. But how many nuclei are there in the primary endosperm nucleus? After fertilization there is formation of 3n. ಇಷ್ಟರ ತನಕ ನಾವು ನೋಡಿದ್ದೇನು ಹ್ಯಾಪ್ಲಾಯ್ಡ್, ಅದರ ನಂತರ ಡಿಪ್ಲಾಯ್ಡ್, ಬಟ್ ಹಿಯರ್ ಇಟ್ ಈಸ್ ಟ್ರಿಪ್ಲಾಯ್ಡ್. ಅದಕ್ಕೋಸ್ಕರ ಇದನ್ನೇನು ಹೇಳ್ತೇವೆ ನಾವು, ಇಟ್ ಈಸ್ ಟ್ರಿಪಲ್ ಫ್ಯೂಷನ್. It is called, this process is called triple fusion. There is fusion of 3 nuclei. That's why that process is called triple fusion. So in angiosperms, what kind of fertilization takes place? It is a double fertilization. Double fertilization as well as triple fusion. Double fertilization and triple fusion. This is another point you need to remember for the examination. So this is all about the life cycle of angiosperms. Okay, we will continue with the next content, that is alternation of generation. So here actually we are going to learn about the life cycle in different group of plants, where in all the cases there is alternation of asexual phase with the sexual phase or sexual phase with the asexual phase.